ಇದೆಲ್ಲ ಮಾಡ್ತಾ ಸೌಂಡ್ ಆದರೂ ಬರುತ್ತದೆ. ಆಯಿತು. ಸಹಜ ಸಿದ್ಧ ಪ್ರೀತಿ ಇದ್ದರೆ ನಾನು ಹೇಳಿದ್ದೆಲ್ಲ ಹೋಯಿತು, ಹೋಗಲಿ ಪರವಾಗಿಲ್ಲ, ಇಂಥದ್ದು ಎಷ್ಟೋ ಹೋಯಿತು, ಎಷ್ಟೋ ಪ್ರವಚನಗಳು ಹೋಗಿ ಹೋಗಿ ಉಳಿದಿದ್ದೇ ಕೆಲವಿವೆ. ಆ ಸಹಜ ಸಿದ್ಧ ಪ್ರೇಮೆಯನ್ನು, ಸ್ವಾಭಾವಿಕ ಪ್ರಕೃತಿ ಸಿದ್ಧ ಪ್ರೇಮವನ್ನು ಧರ್ಮರೂಪವಾಗಿ ಬದಲಾಯಿಸಿ. ಒಂದು ಕಡೆ ಶಂಕರಾಚಾರ್ಯರು ಹೇಳ್ತಾರೆ, ಶುಕನಿಗೆ ವೇದವ್ಯಾಸನು ಹೇಳಿರುವ ಉಪದೇಶ ಆದ್ದರಿಂದ ಇದು ಅತ್ಯಂತ ಪ್ರಾಮಾಣಿಕ ಎಂದು ಹೇಳ್ತಾರೆ ಶಂಕರಾಚಾರ್ಯರು. ಒಂದು ಕಡೆ ಯಾರೋ ಯಾರಿಗೆ ಹೇಳಿದ್ದರೆ ಅದು ಪ್ರಾಮಾಣಿಕವಲ್ಲವೋ ಹೌದೋ ಅಲ್ಲವೋ ಎಂದು ಸಂದೇಹ ಮಾಡಬಹುದು. ಅಪ್ಪ ಹೇಳ್ತಾ ಇದ್ದಾನೆ, ತನ್ನ ಮಗನಿಗೆ ಹೇಳಿದ್ದರೆ ಈಗ ಅದರಲ್ಲಿ ಸಂದೇಹ ಮಾಡುವಕ್ಕೆ ಅವಕಾಶವಿಲ್ಲ. ಅದೇನಪ್ಪ, ಅಪ್ಪ ಮಗನಿಗೆ ಹೇಳಿದ್ದೆಲ್ಲ ಧರ್ಮಸಮ್ಮತ, ಉತ್ತಮ ವಿದ್ಯೆ, ಉತ್ತಮ ಜ್ಞಾನ ಇರುತ್ತದೆ. ಹೌದು, ತಂದೆಗೆ ತಾಯಿಗೆ ತನ್ನ ಮಕ್ಕಳ ಮೇಲೆ ಪ್ರೀತಿ ಹೇಗಿರುತ್ತದೆ ಅಂದರೆ, ತಾಯಿ ತಂದೆ ತನ್ನ ಮಕ್ಕಳಿಗೆ ಮಾಡಿರುವ ಉಪದೇಶ ಅದ್ಭುತವಾದ ಉಪದೇಶ ಇರುತ್ತದೆ, ಅತ್ಯುತ್ತಮ ಉಪದೇಶ ಇರುತ್ತದೆ. ಆದ್ದರಿಂದ ವ್ಯಾಸ ಹೇಳಿದ್ದು ತನ್ನ ಮಗನಾದ ಶುಕನಿಗೆ ಹೇಳಿದ, ಅದರಿಂದ ಪ್ರಾಮಾಣಿಕ ಎಂದು ಶಂಕರರು ಹೇಳ್ತಾರೆ. ಈ ಕಾಲದಲ್ಲಿ ಹೇಳಬಹುದಾ? ತಾಯಿ ತಂದೆ ಮಕ್ಕಳಿಗೆ ಹೇಳಿದ್ದಾರೆ, ಅದರಿಂದ ಅದು ಶಾಸ್ತ್ರಸಮ್ಮತವಾದ ಅದೇ ಒಂದು ಶಾಸ್ತ್ರ, ಅವರು ಹೇಳಿದ್ದೇ ಶಾಸ್ತ್ರ ಎಂದು ಹೇಳಬಹುದಾ? ತಾಯಿ ತಂದೆ ಮಕ್ಕಳಿಗೆ ಸ್ವಾರ್ಥ ಹೇಳ್ತಾ ಇದ್ದಾರೆ, ಮೋಸ ಹೇಳ್ತಾ ಇದ್ದಾರೆ. ಹೇಗೆ ಗುಂಡ ಆಗು, ಹೇಗೆ ಮೋಸ ಮಾಡು, ಹೇಗೆ ಅನ್ಯಾಯ ಮಾಡು, ಅಯ್ಯೋ ನನ್ನ ಮಗು ಚೆನ್ನಾಗಿರಬೇಕು. ಚೆನ್ನಾಗಿ ಅಂದರೆ ಏನು, ಅವರು ಪಾಪಾತ್ಮನಾಗಬೇಕು, ಅದೇ ಚೆನ್ನಾಗಿ. ಈ ಕಾಲದಲ್ಲಿ ಬಂದು ಬಿಟ್ಟಿದೆ. ಈ ಕಾಲದ ತಾಯಿ ತಂದೆ ಹೇಳಿದ್ದಾರೆ ಅಂದರೆ ಅದು ಪ್ರಾಮಾಣಿಕ ಎಂದು ಹೇಳೋಕ್ಕಾಗಲ್ಲ. ಈ ಕಾಲದ ತಾಯಿ ತಂದೆಗಳು ಪೂರ್ವ ಕಾಲದಲ್ಲಿ ಒಂದು ಶಾಸ್ತ್ರ ರೂಪವಾಗಿದ್ದರು, ಋಷಿಗಳ ಹಾಗೆ. ಈ ಕಾಲದಲ್ಲಿ ತಾಯಿ ತಂದೆಯರು ಆ ಶಾಸ್ತ್ರ ಪ್ರಾಮಾಣಿಕತೆ, ಆ ಋಷಿ ಸಮಾನ ಸ್ಥಾನವನ್ನು ಕಲ್ಕೊಂಡು ಬಿಟ್ಟರು. ಏಕೆ? ನನ್ನ ಮಗು ಅಂದರೆ ಅವರಿಗೆ ಸ್ವಾರ್ಥನೇ ಹೇಳ್ಕೊಡು. ಅವರು ಬುದ್ಧಿವಂತನಾದ, ಅಯ್ಯೋ ಇಷ್ಟು ಬುದ್ಧಿವಂತ, ಇನ್ನೊಬ್ಬರಿಗೆ ಉಪಕಾರ ಮಾಡ್ತಾನೆ, ಹೇಗೆ ಬದುಕುತ್ತಾನೆ, ಅಯ್ಯೋ ಇಷ್ಟು ಚಿಕ್ಕ ಮಗು ಈಗಲೇ ಉಪಕಾರ ಮಾಡ್ತಾನೆ ಇನ್ನೊಬ್ಬರಿಗೆ, ಅಯ್ಯೋ ತನ್ನದು ಬಿಟ್ಟು ಇನ್ನೊಬ್ಬರಿಗೆ ಮಾಡ್ತಾನೆ, ಅಯ್ಯೋ ಇಂಥವನು ಹೇಗೆ ಬದುಕುತ್ತಾನೆ, ಬೇಡಪ್ಪ ಯಾರಿಗೆ ಕೊಡಬೇಡ, ಯಾರನ್ನು ನಂಬಬೇಡ, ಬೇಕಾದರೆ ಇನ್ನೊಬ್ಬರದೇ ಕಿತ್ಕೊಂಡು ಬಾ, ನೀನು ಬುದ್ಧಿವಂತನಾಗ್ತೀಯ. ಈಗ ಹೇಳ್ತಾರಲ್ಲ ತಾಯಿ ತಂದೆ, ಹಾಗೆ ಹೇಳಿದ್ದರಂತೆ ಬುದ್ಧಿವಂತೆ ತಾಯಿ ತಂದೆನಂತೆ. ಶಂಕರಾಚಾರ್ಯರು ಹೇಳ್ತಾರೆ, ವೇದವ್ಯಾಸನಂಥವನು ತನ್ನ ಮಗುಗೆ ಹೇಳಿದ ಅಂದರೆ, ಅಲ್ಲಿ ನೋಡಿ ಶಂಕರರು ಹೇಳುವ ಯುಕ್ತಿ. ಭಾಷ್ಯದಲ್ಲಿ ಒಂದು ಕಡೆ ಹೇಳ್ತಾರೆ, ಸೂತ್ರ ಭಾಷ್ಯದಲ್ಲಿ ಗೀತೆಯಲ್ಲಿ ಎಲ್ಲೋ ಒಂದು ಕಡೆ ಹೇಳಿದ್ದಾರೆ, ನೆನಪಿಲ್ಲ, ಒಂದು ಕಡೆ ಅಂದರೆ ತಾಯಿ ತಂದೆ ತನ್ನ ಮಗುಗೆ ಹೇಳಬೇಕಾದರೆ ಪ್ರಪಂಚದಲ್ಲಿ ಅತ್ಯಂತ ಉತ್ತಮವಾದ ಶುದ್ಧವಾದ ಧರ್ಮವನ್ನೇ, ಉತ್ತಮ ನೀತಿಯನ್ನೇ ಬೋಧ ಮಾಡ್ತಾರೆ. ಏಕೆ? ಅದು ಸಹಜ ಪ್ರೀತಿ. ಅದಕ್ಕೋಸ್ಕರ ತಂದೆ ಮಾತು ತಾಯಿ ಮಾತು ಅತ್ಯಂತ ಪ್ರಾಮಾಣಿಕ, ಶಾಸ್ತ್ರ ಸಮಾನ. ಅದು ಆ ಶಂಕರಾಚಾರ್ಯರ ಅಳತೆ ನೋಡಿ. ತಾಯಿ ತಂದೆ ಮಾತುಗೆ ಎಷ್ಟು ಬೆಲೆ ಕೊಡ್ತಾರೆ ನೋಡಿ. ಅದು ಇಲ್ಲ. ಏಕೆಂದರೆ ಇವರೇ ಸ್ವಾರ್ಥರಾಗಿ ತನ್ನ ಮಗು ಏನೇ ಆಗಲಿ ಮೋಸ ಮಾಡಿ ಆದರೂ ಅನ್ಯಾಯ ಮಾಡಿ ಆದರೂ ಹಣ ಸಂಪಾದಿಸ್ಕೊಂಡ್ರೆ ಒಳ್ಳೆಯದು. ಅವರು ತಪ್ಪು ಮಾಡಿ ಬಂದರೆ ತಾಯಿ ತಂದೆ ಏನು ಮಾಡ್ತಾರೆ? ಅವ್ರು ತಪ್ಪು ಮಾಡಲಿಲ್ಲ ಅಂಥವನು, ನನ್ನ ಮಗು ಅಂಥವನಲ್ಲ, ಪೊಲೀಸೇ ಕೆಟ್ಟದು, ಅವನನ್ನು ಅರೆಸ್ಟ್ ಮಾಡಿದಂತೆ. ಅಲ್ಲಪ್ಪ ಅವನ ಹತ್ಯೆ ಮಾಡಿದಾನೆ, ಅಲ್ಲ ಪೊಲೀಸೇ ಕೆಟ್ಟದು, ನನ್ನ ಮಗು ಅಂಥವನಲ್ಲ ಹೇಳ್ತಾನೆ. ಸುಳ್ಳು ಹೇಳುವುದಕ್ಕೆ ಗುಂಡಗಳಾಗಿ ಬಿಟ್ಟರು ತಾಯಿ ತಂದೆ ಪ್ರೇಮ ಧೃತರಾಷ್ಟ್ರನ ಪ್ರೇಮ ಆಗಿಬಿಟ್ಟಿತು. ಅವರ ತಪ್ಪನ್ನು ಸಮರ್ಥಿಸುವ ಪ್ರೇಮ ಆಗಿಬಿಟ್ಟಿದೆ ಹೊರತು ಪ್ರೇಮ ಅವರಿಗೆ ನೀತಿ ಧರ್ಮ ಒಳ್ಳೆಯ ವಿಷಯ ಹೇಳುವಕ್ಕೆ ಬಳಸಬೇಕು. ಆವಾಗ ಪ್ರೇಮ ಉತ್ತಮ ಪ್ರೇಮ ಆಗುತ್ತದೆ ಅಲ್ಲವೇ? ಉತ್ತಮ ಪ್ರೇಮ ಆಗಬೇಕು. ಅವರು ಧರ್ಮಾತ್ಮನಾಗಲಿ, ಸದ್ಗುಣ ಸಂಪನ್ನನಾಗಲಿ. ಸದ್ಗುಣ ಅಂದರೆ ದುರ್ಬಲತೆ ಅಲ್ಲ, ಅತ್ಯಂತ ಪರಾಕ್ರಮವು ಬಲವಾಗಿರುವುದು ಧರ್ಮವೇ. ವಿವಿಧ ಸಂದರ್ಭಗಳಲ್ಲಿ ಹೇಗೆ ಬದುಕಬೇಕು, ಅದಕ್ಕೆ ಬೇಕಾಗಿರುವ ಶಕ್ತಿ, ಆರ್ಥಿಕ ಶಕ್ತಿ, ಸಾಮಾಜಿಕ ಶಕ್ತಿ, ಸರ್ವವಿಧ ಶಕ್ತಿ ಪಡ್ಕೊಳ್ಳುವುದು ಧರ್ಮವೇ. ಗೊತ್ತಾ? ಶಕ್ತಿ ಪಡ್ಕೊಳ್ಳುವುದು ಧರ್ಮವೇ, ಅದರ ದುರುಪಯೋಗ ಅಧರ್ಮ. ಶಕ್ತಿ ಏನು ಅಧರ್ಮ ಅಲ್ಲ, ಒಳ್ಳೆಯ ಶಕ್ತಿ ಇಟ್ಕೊಳ್ಳುವುದೇ ಧರ್ಮ. ಹಾಗೆ ನೀವು ಏನಂದ್ಕೊಂಡರು? ಸಜ್ಜನ ಅಂದರೆ ಏನು ಶಕ್ತಿ ಇಲ್ಲದೆ ದುರ್ಬಲ ವೀಕ್ ಆಗಿದ್ದರೆ ಅವರು ಸಜ್ಜನ ಅಂದ್ಕೊಳ್ತಾರೆ. ಅದಕ್ಕೋಸ್ಕರ ಏನು ಹೇಳ್ತಾರೆ ಗೊತ್ತಾ? ಸಜ್ಜನನನ್ನು ಅಯ್ಯೋ ಪಾಪ ಒಳ್ಳೆಯವನಂತ ಹೇಳ್ತಾರೆ. ಅಯ್ಯೋ ಪಾಪ ಅವರು ಒಳ್ಳೆಯವರೇ. ಒಳ್ಳೆಯವರಾದರೆ ಪಾಪ ಏಕೆ ಹೇಳುವುದಪ್ಪ? ಸಾನುಭೂತಿ ತೋರಿಸುವುದೇಕೆ?
ಮರುಕ ತೋರಿಸಬೇಕೆ ಅಂದೆ. ಒಳ್ಳೆಯವರು ಯಾವ ಕೆಲಸಕ್ಕೆ ಉಪಯೋಗವಿಲ್ಲ, ಯಾರಾದರೆ ಇವನು ಸುಮ್ಮನೆ ದೋಚಿಕೊಳ್ಳಬಹುದು, ಬೈಯಬಹುದು, ಕಿತ್ಕೊಂಡು ಹೋಗಬಹುದು, ಏನು ಮಾಡೋಕ್ಕಾಗಲ್ಲ, ಏನು ಸರ್ವಥಾ ಅಯೋಗ್ಯ, ಅದಕ್ಕೋಸ್ಕರ ಅಯ್ಯೋ ಪಾಪ ಎಂದು ಹೇಳ್ತೀವಿ. ಅಂಥವನು ಅಯ್ಯೋ ಪಾಪ ಸಜ್ಜನರಿಗೆ ಅಯ್ಯೋ, ರಾಮಚಂದ್ರನಿಗೆ ಅಯ್ಯೋ ಪಾಪ ಎಂದು ಯಾರಾದರೂ ಹೇಳಿದ್ದಾರ? ಯಾಕೆ ಹೇಳಲಿಲ್ಲ? ರಾಮಚಂದ್ರನಿಗೆ ಹೇಳ್ತಾರೆ ಅಯ್ಯೋ ಪಾಪ ಎಂದು. ಅಂದರೆ ಸಜ್ಜನರಿಗೆ ಅಯ್ಯೋ ಪಾಪ ಏಕೆ? ಸಜ್ಜನತ ಅಂದರೆ ರಾಮಚಂದ್ರನಲ್ಲಿ ಸಜ್ಜತನದಲ್ಲಿ ಸದ್ಗುಣ ಸಮೇತವಾಗಿ ಉತ್ತಮ ಪರಾಕ್ರಮ ಇರಬೇಕು, ಶಕ್ತಿ ಇರಬೇಕು, ಅದೇ ಸಜ್ಜನತ. ಅದು ಇಲ್ಲದಿದ್ದರೆ ಸಜ್ಜನರಂತೆ. ಅದೇನು ಸಜ್ಜನದಪ್ಪ? ಯಾವ ಶಕ್ತಿ ಇಲ್ಲದಿರುವವನು ಸಜ್ಜನನಾಗ್ತಾನೆ? ಶಕ್ತಿಯೇ ಸಜ್ಜನತ. ಹಾಂ, ಈ ಕಾಲದಲ್ಲಿ ಶಕ್ತಿಯನ್ನು ಬೇಡ ಅಂತೆ, ಸುಮ್ಮನೆ ಒಬ್ಬನೇ ಇರ್ತಾನಂತೆ. ಅದು ಸನ್ಯಾಸಿದು, ಅವಧೂತಂದು, ಶುಕನಂತಂದು ಆ ಧರ್ಮ. ಅವ್ರು ಎಲ್ಲೋ ಇರುತ್ತಾನೆ, ಯಾರೇನು ಮಾಡಿದ್ರು ಅವ್ರಿಗೇನು ಲೆಕ್ಕ ಇಲ್ಲ. ತನಗೆ ಅನ್ಯಾಯ ಏನು ಮಾಡ್ತಾರೆ? ಅವ್ರಿಗೆ ಏನಿಲ್ಲ, ಆಸ್ತಿ ಇಲ್ಲ, ಏನಿಲ್ಲ. ಎಲ್ಲೋ ಒಂದು ಇರುತ್ತಾನೆ, 10 ನಿಮಿಷ ಇನ್ನೊಂದು ಕಡೆ ಹೋಗೇ ಬಿಡ್ತಾನೆ. ಎಲ್ಲೋ ಕಾಡಿನಲ್ಲಿರುತ್ತಾನೆ, ಎಲ್ಲೋ ಊಟ ಮಾಡ್ತಾನೆ, ಎಲ್ಲೋ ಬದುಕುತ್ತಾನೆ, ಅಷ್ಟೇ. ಅವ್ರಿಗೆ ಅವಧೂತ, ಅವ್ರಿಗೇನೇ ಬೇಕಾಗೇ ಇಲ್ಲ. ನಿಜವಾದ ಶಕ್ತಿ ಸಾಮರ್ಥ್ಯ ಇರುವವನೇ ಯೋಗ್ಯನಾಗುತ್ತಾನೆ. ಶಕ್ತಿ ಸಾಮರ್ಥ್ಯ ನಿಲ್ಲದಿರುವವನು ಏನು ಯೋಗ್ಯತೆಗೆ ಏನಾದರೂ ಅರ್ಥ ಇದೆ? ಹಿಂದೂಗಳು ಶಕ್ತಿ ಕಲ್ಕೊಂಡು ಬಿಟ್ಟರು. ಹಿಂದೂಗಳು ಏನು ಮಾಡಿದ್ದಾರೆ? ಈ ಕಾಲದ ಹಿಂದೂಗಳು ಶಕ್ತಿ ಕಲ್ಕೊಂಡರೂ ಸುಮ್ಮನೆ ಸದ್ಗುಣ. ಆ ಸದ್ಗುಣದಿಂದ ಏನು ಉಪಯೋಗ? ಇನ್ನೂ ಅನ್ಯಾಯಕ್ಕೆ ಒಳಗಾಗುವುದಕ್ಕೆ ಉಪಯೋಗವಾಗ್ತದೆ ಅಷ್ಟೇ ಹೊರತು ಒಂದು ಅನ್ಯಾಯವನ್ನು ಎದುರಿಸಿ ನ್ಯಾಯವನ್ನು ಮಾಡೋಕ್ಕಾಗಲ್ಲ. ಯಾವ ಶಕ್ತಿ ಇಲ್ಲ. ಹಾಗಾಗಿ ಬಿಟ್ಟರು. ಏನು ಶಕ್ತಿ ಇಲ್ಲದ ಅದೇ ದೊಡ್ಡತನ ಅಂದ್ಕೊಂಡು ಬಿಟ್ಟರು. ಶಕ್ತಿ ಮೊದಲು ಸಾಧಿಸ್ಕೋ, ಅದು ನೋಡಿ. ಅದಕ್ಕೋಸ್ಕರ ಪೂರ್ವ ರಾಜರಲ್ಲಿ ಒಬ್ಬೊಬ್ಬರು ಎಂತೆಂಥ ಪರಾಕ್ರಮ. ಹರಿಶ್ಚಂದ್ರ ಸತ್ಯಾಮ ಹೇಳ್ತಾನೆ, ಬಟ್ ಅವರು ಪರಾಕ್ರಮ ಏನು ಕಮ್ಮಿ ಅಲ್ಲ. ಸಕಲ ಭೂಮಂಡಲಕ್ಕೆ, ಭಾರತ ದೇಶಕ್ಕೆ ಚಕ್ರವರ್ತಿ ಆಗಬೇಕಂದ್ರೆ ಸೈನ್ಯ ಶಕ್ತಿ ಪರಾಕ್ರಮ ಎಷ್ಟಿರಬೇಕು? ಯಾವ ರಾಜ ಏನು ಎದುರಿಸೋಕ್ಕಾಗಲ್ಲ. ಇಡೀ ಭಾರತ ದೇಶಕ್ಕೆ ತಾನೇ ರಾಜ. ಬರೀ ಎಷ್ಟು ಶಕ್ತಿ ಇರಬೇಕು, ಎಷ್ಟು ಪರಾಕ್ರಮ ಇರಬೇಕು. ಅದಿಲ್ಲದಿದ್ದರೆ ರಾಜನಾಗ್ತಾನೆ. ಅವರಿಗೆ ಅವರ ಸೈನ್ಯಾಧಿಪತಿಗಳು ಎಷ್ಟಿರಬೇಕು ಅದ್ಭುತವಾಗಿ. ರಾಮಚಂದ್ರನಿಗೂ ಅಷ್ಟು ಇದೆ. ಅವರ ಸೈನ್ಯ, ಅವರ ಪರಾಕ್ರಮ ಹೇಗಿದೆ? ಮಿಕ್ಕ ಜನರು ಯಾರೂ ಎದುರಿಸೋಕ್ಕಾಗದೇ ಇರುವಂಥ ರಾವಣನನ್ನು ತಾನು ಹೋಗಿ ಎದುರಿಸಿದ. ತನಗೆ ಸೈನ್ಯವೇ ಇಲ್ಲ, ಕೋತಿಗಳನ್ನು ಕರ್ಕೊಂಡು ಹೋಗಿ ಎದುರಿಸಿದ. ಮಿಕ್ಕ ಜನರಿಗೆ ಎಲ್ಲರೂ ರಾವಣ ಹೆಸರು ನೋಡಿ ಸುಮ್ಮನೆ ಸಹಿಸ್ಕೊಂಡ್ರು. ಆಗಲ್ಲಪ್ಪ, ಅವನು ದೊಡ್ಡ ಪರಾಕ್ರಮಿ, ನಮ್ಮಿಂದ ಆಗಲ್ಲ. ರಾಮ ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದಾನೆ, ಹಣ್ಣುಗಳು ತಿಂದು ಬದುಕುತ್ತಾನೆ, ಅವ್ರಿಗೆ ಊಟನೂ ಸರಿಯಾಗಿಲ್ಲ. ಕೋತಿಗಳು ಅವರ ಸೈನ್ಯ, ಅವನು ನೋಡು ಹೇಗೆ ಹೋಗಿದ್ದ, ಅವ್ರ ಶಕ್ತಿ ನೋಡು. ಅಂದರೆ ಶಕ್ತಿವಂತನೇ ಸಜ್ಜನನಾಗುತ್ತಾನೆ. ಅದರಿಂದ ರಾಜರೆಲ್ಲ ಮಹಾಪರಾಕ್ರಮಿಗಳು, ನಿಸ್ವಾರ್ಥರು, ಎಲ್ಲರೂ ಯೋಗಿಗಳು, ಕರ್ಮಯೋಗಿಗಳು, ವೇದಾಂತಿಗಳು. ವೇದಾಂತವಿದ್ದರೆ ನಿರ್ಭಯತ್ವ ಬರುತ್ತದೆ. ನಾನು ನನ್ನದು ಅಭಿಮಾನ ಯಾವಾಗ ಬಿಡುತ್ತಾನೋ, ನಿಸ್ವಾರ್ಥನಾಗುತ್ತಾನೋ ಅಂಥವನಿಗೆ ಶಕ್ತಿ ಇರುತ್ತದೆ. ಒಂದು ಕಡೆ ಭಾಷ್ಯಕಾರರು ಹೇಳ್ತಾರೆ, ಕ್ಷತ್ರಿಯರಿಗೆ ಈ ಭಗವದ್ಗೀತದಲ್ಲಿ ಹೇಳಿರುವ ಕರ್ಮಯೋಗ ಜ್ಞಾನಯೋಗ ಏಕೆ ಹೇಳಿದ್ದಾರೆ? ಪ್ರತಿಯೊಬ್ಬ ರಾಜ ಕರ್ಮಯೋಗ ಜ್ಞಾನಯೋಗ ತಿಳ್ಕೊಂಡು ಬ್ರಹ್ಮಜ್ಞಾನಿ ಆಗಬೇಕು. ಆವಾಗಲೇ ಅವರ ರಾಜ್ಯ ಪರಿಪಾಲನಕ್ಕೆ ಯೋಗ್ಯನಾಗುತ್ತಾನೆ. ಹೆದರುಕೊಂಡವನು, ದುರ್ಬಲನಾಗಿರುವವನು, ಅಯ್ಯೋ ನನ್ನದು ಹೋಗುತ್ತದೆ, ನಾನು ನನ್ನದು ಎಂದು ಅಭಿಮಾನ, ಅಹಂಕಾರ, ಸ್ವಾರ್ಥ ಇರುವವನು ರಾಜನಾಗುತ್ತಾನೆ? ನಿಸ್ವಾರ್ಥನಾಗಬೇಕು, ಪರಾಕ್ರಮಿಯಾಗಬೇಕು, ತ್ಯಾಗಶೀಲನಾಗಬೇಕು. ತನ್ನ ಶರೀರ ಮೇಲೆ ಮೋಹ ಇಲ್ಲ, ತನ್ನ ಬಂಧುಗಳ ಮೇಲೇನೂ ಮೋಹ ಇಲ್ಲ. ಅಂಥವನು ಮೋಹರಹಿತನೇ ಪಾಲಕನಾಗುತ್ತಾನೆ. ಅಷ್ಟು ಯೋಗ್ಯತೆ ಇರುವವನಾಗುತ್ತಾನೆ. ಅದು ಆಗಬೇಕು. ಅದಕ್ಕೋಸ್ಕರ ವಸಿಷ್ಠನಂಥ ಮಂತ್ರಿಗಳು, ದಶರಥನು ಅವರಿಗಿಂತ ಹಿಂದಿನವನು. ದಶರಥನ ಅಪ್ಪ ಅಜ ಹೇಳ್ತಾನೆ ಅಲ್ಲವೇ? ಅಜನಿಗಿಂತ ಹಿಂದೆನೂ ದಿಲೀಪ, ರಘು ಮುಂತಾದ ರಾಜರಿದ್ದರು. ಇವರೆಲ್ಲರೂ ಒಬ್ಬೊಬ್ಬರು ಅಸಮಾನ ಮಹನೀಯರು, ಒಬ್ಬೊಬ್ಬರು ಋಷಿ ಸಮಾನ. ಋಷಿಗಳಷ್ಟೇ ಪರಾಕ್ರಮ ಇದೆ, ಸಜ್ಜನತ, ನಿಸ್ವಾರ್ಥತಾ ಇದೆ, ವೇದಾಂತ ಜ್ಞಾನ ಇದೆ. ಅಂಥವರೇ ಆಗಬೇಕು. ಅದರಿಂದ ವೇದಾಂತ ಜ್ಞಾನವೇ ಮನುಷ್ಯನಿಗೆ, ಬ್ರಹ್ಮಜ್ಞಾನವಿಲ್ಲದಿದ್ದರೂ ಕರ್ಮಯೋಗ ಆದರೂ ಇರಲಿ, ಅಷ್ಟಿದ್ದರೂ ಮನುಷ್ಯರು ಯಾವ ಕೆಲಸಕ್ಕೆ ಯೋಗ್ಯರಾಗುತ್ತಾನೆ? ಒಂದು ದೊಡ್ಡ ಆಫೀಸರ್ ಆಗುವುದಕ್ಕೆ ಯೋಗ್ಯತೆ ಅದಿರಬೇಕು. ಸ್ವಾರ್ಥರು, ದುಷ್ಟರು, ದುರ್ಯೋಧನಂಥವರನ್ನೇ ರಾಜರು ಮಾಡಿಬಿಡ್ತಾ ಇದ್ದಾರೆ. ಧೃತರಾಷ್ಟ್ರನಂಥವನು ಯಾವ ಕರ್ಮಯೋಗ ಇಲ್ಲ. ನನಗೆ ರಾಜ್ಯ ಬೇಕು, ಪಾಂಡವರನ್ನು ಸಾಯಿಸಬೇಕು, ದ್ರೌಪದಿಯನ್ನು ಅಪಮಾನ ಮಾಡಬೇಕು, ಇದೇ ನಮ್ಮ ಧರ್ಮ, ಇದೇ ನಮ್ಮ ಕೆಲಸ. ಇವನು ರಾಜನಾಗ್ತಾನೆ? ರಾಗೆ ಬಿಟ್ಟ, ಬಲವಂತವಾಗಿ ಕಿತ್ತುಕೊಂಡ, ಜೂಜು ಆಡಿ ಮೋಸ ಮಾಡಿ ಪಾಂಡವರನ್ನು ಕಳಿಸಿಬಿಟ್ಟ.
ಮಿಕ್ಕ ಜನರನ್ನು ಹೆದರಿಸಿಬಿಟ್ಟ, ಎಲ್ಲ ಕೆಟ್ಟ ರಾಜರನ್ನು ಸೇರಿಸಿಕೊಂಡು ಸಪೋರ್ಟ್ ಮಾಡಿಕೊಂಡು ರಾಜನಾಗಿ ಕೂತಿದ್ದ. ಇದು ರಾಜ ಅಲ್ಲ. ಅದಕ್ಕೋಸ್ಕರ ಇಲ್ಲಿ ಧರ್ಮ ಅಂದರೆ, ರಾಜ ಅಂದರೆ ಧರ್ಮ ಪಾಲಿಸಬೇಕೆಂದರೆ ಶಕ್ತಿ ಬೇಕು. ಶಕ್ತಿ ಹೇಗೆ ಬರುತ್ತದೆ? ವೇದಾಂತದಿಂದ, ಕರ್ಮಯೋಗದಿಂದ, ವೈರಾಗ್ಯದಿಂದ, ಅಂತರ್ಮುಖದಿಂದ. ನಾನು ನನ್ನದು ದೇಹಾಭಿಮಾನ ಬಿಟ್ಟು ಸಾಕ್ಷಿ ಸ್ವರೂಪನಾಗಿ ನಿಂತಿದ್ದವನಿಗೆ ಪರಿಪಾಲನೆ ಯೋಗ್ಯತೆ ಬರುತ್ತೆ. ಅದು ಇರಬೇಕು. ಅದು ಇಲ್ಲದಿದ್ದರೆ ಏನು ಯೋಗ್ಯತೆ? ನಮ್ಮ ರಾಜರು, ಪರಿಪಾಲಕರು ಎಲ್ಲರೂ ಒಳ್ಳೆಯ ವೇದಾಂತಿಗಳು ನೋಡಿ. ಶಿವಾಜಿಗೂ ಇತ್ತು, ಒಳ್ಳೆಯ ಭಕ್ತ, ಪರಾಕ್ರಮಿ. ಅವರಿಗೆ ಗುರುಗಳೇ ಇದ್ದರು, ಸಮರ್ಥ ರಾಮದಾಸರಂಥ ಗುರುಗಳೇ ಇದ್ದರು. ಇವನು ವಿಜಯನಗರ ರಾಜರಿಗೆ ಅವರಿಗೂ ಇದ್ದರು. ಅವರು ಸ್ವಯಂ ವೇದಾಂತಿಗಳು, ಪುಸ್ತಕ ಬರೆದಿದ್ದರು, ಪಂಡಿತರು. ಅವರು ಸ್ವಯಂ ವೇದಾಂತಿಗಳು. ನಮ್ಮ ರಾಜರೆಲ್ಲರೂ ದೊಡ್ಡ ದೊಡ್ಡ ವೇದಾಂತಿಗಳೇ. ಏಕೆಂದರೆ ಆ ವೈರಾಗ್ಯ ಅದು ಇಲ್ಲದಿದ್ದರೆ ಏನು ಜೀವಿಸೋಕ್ಕಾಗ್ತದೆ? ನಾನು ನನ್ನದು ಎಂದು ಇಟ್ಕೊಂಡ್ರೆ, ಸಣ್ಣ ವಿಷಯಕ್ಕೆ ಆಸಕ್ತಿ, ಮೋಹ ಇಟ್ಕೊಂಡವನು ಏನು ಪರಿಪಾಲನೆ ಮಾಡ್ತಾನೆ? ರಾಜರೇ ಅಲ್ಲ, ಸಾಮಾನ್ಯ ಉದ್ಯೋಗ ಮಾಡುವವನಿಗೆ ಬೇಕಪ್ಪ. ಎಲ್ಲರೂ ಕಲಿಯಬೇಕು ಕರ್ಮಯೋಗ, ಎಲ್ಲರೂ ಕಲಿಯಬೇಕು. ಸಮಾಜವೇ ಹಾಗೆ ಆಗಬೇಕು ಎಲ್ಲರಿಗೆ. ಆವಾಗಲೇ ಶಕ್ತಿವಂತರಾಗ್ತಾರೆ. ಯಾವುದು ಉದ್ಯೋಗ? ಸುಮ್ಮನೆ ಕೂಲಿ ಕೆಲಸ ಮಾಡುವುದಕ್ಕೆ ಅಷ್ಟೇನು ಬೇಡ. ಕೂಲಿ ಕೆಲಸ ಬಿಟ್ಟು ಮಿಕ್ಕ ಯಾವುದೇ ಕಲಿಯಲಿ ಅವರಿಗೆ ಬೇಕೇ ಬೇಕು. ಇಲ್ಲದಿದ್ದರೆ ಆಗಲ್ಲ. ಜೀವನವು ನಡೆಯುವ ಅಲ್ಲಿ ಇಲ್ಲಿ ಹೇಳ್ತಾನೆ. ರಾಜರು ಎಂಥವರು ಎನ್ನುವುದು ರಾಜರ ಸದ್ಗುಣಗಳನ್ನು ವರ್ಣನ ಮಾಡ್ತಾನೆ. ಈಗ ನಾನು ಒಂದೊಂದು ಹೇಳ್ತಾ ಇಲ್ಲ, ಸಾರ ಹೇಳಿಬಿಟ್ಟೆ. ಈಗ ಮುಂದಿಂದ ನೋಡಿ, ಅಯೋಧ್ಯೆಗೆ ಅವನಿಗೆ ಮಂತ್ರಿಗಳಿದ್ದರು. ಒಬ್ಬೊಬ್ಬ ಮಂತ್ರಿ ಋಷಿಗಳು, ತಪಸ್ವಿಗಳು, ನಿಸ್ವಾರ್ಥರು. ಹಣ ಮೇಲೆ ಮೋಹ ಇಲ್ಲ, ರಾಜ್ಯ ಮೇಲೆ ಇಲ್ಲ, ಹಣ ಇಲ್ಲ, ದಕ್ಷಿಣ ಮೇಲೆ ಮೋಹ ಇಲ್ಲ. ಪೂರ್ತಿ ನಿಷ್ಠರು, ವಿರಕ್ತರು, ಭಗವದ್ಭಕ್ತಿ ನಿಷ್ಠರು. ತಮ್ಮನ್ನು ತಾವು ಪೂರ್ತಿ ಭಗವಂತನಿಗೆ ಸಮರ್ಪಿಸಿಕೊಂಡು ನನಗೆ ಯಾವುದು ಬೇಡ ಅಂತ ನಿಸ್ವಾರ್ಥರೇ ಮಂತ್ರಿ ಮಂಡಲಿಗೆ ಏನು ಹೇಳ್ತಾರೆ? ಸಚಿವ ಸಂಪುಟ 8 ಜನರಿದ್ದಾರಂತೆ. ಇಲ್ಲೊಂದು ಹೇಳ್ತಾನೆ, 8 ಜನರು. ಅಷ್ಟೌ ಬಭೂವರು ವೀರಸ್ಯ ತಸ್ಯ ಅಮಾತ್ಯ ಯಶಸ್ವಿನಃ. ಅವರಿಗೆ ಅಮಾತ್ಯ ಅಂದರೆ ಮಂತ್ರಿಗಳು, ಸಚಿವರು 8 ಇದ್ದರಂತೆ. ಒಬ್ಬೊಬ್ಬರ ಹೆಸರು ಹೇಳ್ತಾನೆ. ಯಾರು? ದೃಷ್ಟಿರ್ಜಯಂತೋ ವಿಜಯ ಸುರಾಷ್ಟ್ರೋ ರಾಷ್ಟ್ರವರ್ಧನ. ಇವರು ಮಂತ್ರಿಗಳ ಹೆಸರು. ಅಕೋಪೋ ಧರ್ಮಪಾಲಶ್ಚ ಸುಮಂತ್ರಶ್ಚಾಷ್ಟಮೋರ್ಥವಿತು. ಸುಮಂತ್ರ 8ನೇಯವನು ಅಲ್ಲವೇ? ಈಗ ಋತ್ವಿಜರು, ಪುರೋಹಿತರು ಒಬ್ಬನಲ್ಲ, ಅವರು ಒಂದು 5-10 ಪುರೋಹಿತರು. ಎಲ್ಲರೂ ವೇದಾಂಗ ಶಾಸ್ತ್ರಜ್ಞರು, ಸ್ವಯಂ ವಿರಕ್ತರು, ಜ್ಞಾನಿಗಳು. ಒಂದು ಮಂತ್ರಿಮಂಡಲಿ ಒಂದು, ಪುರೋಹಿತ ಮಂಡಲಿ ಒಂದು. ಅಂದರೆ ಶಾಸ್ತ್ರ ಗೊತ್ತಿರುವವರು, ಲೌಕಿಕ ಶಾಸ್ತ್ರ ಗೊತ್ತಿರುವವರು, ರಾಜನೀತಿ ಗೊತ್ತಿರುವವರು ಮಂತ್ರಿಗಳು. ಈಗ ಶಾಸ್ತ್ರಗಳು, ಧರ್ಮ, ಜ್ಞಾನ, ವೈರಾಗ್ಯ, ಬ್ರಹ್ಮಜ್ಞಾನ ಗೊತ್ತಿರುವವರು ವಸಿಷ್ಠಾದಿ ಮಂತ್ರಿಗಳು. ಅಲ್ಲಿ ನೋಡಿ, ವಸಿಷ್ಠೋ ವಾಮದೇವಶ್ಚ ಮಂತ್ರಿಣಶ್ಚ ತಥಾಪರೆ ಸುಯಜ್ಞೋಪಿ ಅಥ ಜಾಬಾಲಿ ಕಾಶ್ಯಪೋತ. ಸುಯಜ್ಞ, ಜಾಬಾಲಿ, ಗೌತಮ ಇವರೆಲ್ಲರೂ ಮಹನೀಯರು. ಈ ಋಷಿಗಳು ತನ್ನ ಪುರೋಹಿತರಂತೆ. ಮಾರ್ಕಂಡೇಯಸ್ತು ದೀರ್ಘಾಯುಸ್ತಥಾ ಕಾತ್ಯಾಯನೋ ದ್ವಿಜ. ಮಾರ್ಕಂಡೇಯ, ಕಾತ್ಯಾಯನ ಇಂಥವರು ಅವರಿಗೆ ಪುರೋಹಿತರು. ಈ ಕಾಲದಲ್ಲಿರುವ ಮಂತ್ರಿಗಳು ಹೇಗಿದ್ದಾರೆ? ಪರಮ ದುಷ್ಟರು, ಪಾಪಾತ್ಮರು. ಅದಕ್ಕೋಸ್ಕರನೇ ರಾಜ್ಯಕ್ಕೆ ಸರಿಯಾದ ಮಾರ್ಗದರ್ಶನ ಇಲ್ಲ. ಬ್ರಹ್ಮರ್ಷಿ, ಇವರೆಲ್ಲರೂ ಬ್ರಹ್ಮರ್ಷಿಗಳು. ಇಂಥ ಬ್ರಹ್ಮರ್ಷಿಗಳ ಮಾರ್ಗದರ್ಶನದಲ್ಲಿ ದಶರಥ ಪರಿಪಾಲನೆ ಮಾಡೋದು, ಅದು ಕಲಿಯತಕ್ಕದ್ದು. ದಪೌರು ವಿದ್ಯಾವಿನೀತ ಹ್ರೀವಂತ್. ವಿದ್ಯಾವಿನೀತರು, ವಿದ್ಯಾಸಂಪನ್ನರು, ವಿನಯ ಸಂಪನ್ನರು. ವಿದ್ಯೆ ಇದ್ದರೆ ಅಹಂಕಾರ, ಅಭಿಮಾನ ಕಂಡು ಬರುತ್ತದೆ. ವಿನಯಶೀಲರೂ ಆಗಿರಬೇಕು. ವಿದ್ಯಾವಿನೀತ ಹ್ರೀಮಂತಹ, ನಾಚಿಕೆ ಇರಬೇಕು. ನಾಚಿಕೆ ಎಂದರೆ ಏನೋ ಅಧರ್ಮ ಮಾಡಿ, ದುಸ್ಸಾಹಸ ಮಾಡಿ, ದುಷ್ಟತನ ಮಾಡಿದ್ದರೆ ಜನರು ಹೇಳ್ತಾರೆ ನಾಚಿಕೆ ಇಲ್ಲ ಅವರಿಗೆ. ಅಂದರೆ ನಾಚಿಕೆ ಇರುವುದು ಒಂದು ದೊಡ್ಡ ಗುಣ. ತಪ್ಪು ಕೆಲಸ ಮಾಡುವುದಕ್ಕೆ ನಾಚಿಕೆ ಇರಬೇಕು ಅಲ್ಲವೇ? ರಾವಣನಿಗೆ ನೋಡಿ, ಸೀತಾಪಹರಣ ಮಾಡುವುದಕ್ಕೆ ಜನರೆಲ್ಲ ನಿಂದೆ ಮಾಡಿದ್ದಾರೆ, ಅವ್ರಿಗೆ ನಾಚಿಕೆನೇ ಇಲ್ಲ. ಸೀತನು ಬೈದಳು, ಅವ್ರಿಗೆ ನಾಚಿಕೆ ಇದೆಯಾ? ಎಲ್ಲರೂ ಮಾಡ್ತಾರೆ, ನಿಮಗೆ ನಾಚಿಕೆ ಇಲ್ಲ ಹೇಳಿದ್ರೂ ನಾಚಿಕೆ ಇಲ್ಲವೇ ಇಲ್ಲ, ಇಲ್ಲವನೇ ಅಷ್ಟೇ. ಅಂದರೆ ಎಲ್ಲಿ ಸ್ವಾರ್ಥ, ಮೋಹ ಇರುತ್ತದೋ ನಾಚಿಕೆ ಕಲ್ಕೊಂಡು ಬಿಡ್ತಾನೆ. ತನ್ನ ಸ್ವಾರ್ಥಕ್ಕೆ ಜನರು ಬೈಯಲಿ, ತನ್ನ ಮುಖ ಮೇಲೆ ಒಗಿಯಲಿ, ಆದರೂ ಅದೇ ಇಟ್ಟು ಮಾಡ್ತಾನೆ. ಅಂದರೆ ಜನರಲ್ಲಿ ಆದರ ಪಡ್ಕೊಳ್ಳಬೇಕು, ಸಜ್ಜನರಲ್ಲಿ ಆದರಣೀಯರಾಗಬೇಕು. ಅಯ್ಯೋ, ಸಜ್ಜನರನ್ನು ಚೀಚಿ ಹೇಳಿದ್ದರೆ ನಾಚಿಕೆ ಪಟ್ಕೊಳ್ಳಬೇಕೇ? ಸಜ್ಜನರು ಒಪ್ಕೊಳ್ಳಲ್ಲ. ಸಜ್ಜನರು ನನ್ನನ್ನು ನಿಂದೆ ಮಾಡ್ತಾರೆ, ಅದಕ್ಕೆ ಹೆದರಬೇಕು. ಸಜ್ಜನರ ನಿಂದೆಗೆ
ಹೆದರಬೇಕು, ಅದು ಸಜ್ಜನತ, ಅದು ಸದ್ಗುಣ. ಈ ಕಾಲದಲ್ಲಿ ಏನು ಹೇಳ್ತಾರೆ, ಸಮಾಜ ಕೆಟ್ಟದು, ಸಮಾಜದ ಮಾತು ಕೇಳಬೇಡ, ಯಾರು ಏನು ನಿಂದೆ ಮಾಡಿದರೆ ನಿಮ್ಮ ಇಷ್ಟ ಬಂದಂತೆ ಮಾಡ್ಕೋ, ಸಮಾಜವನ್ನು ಕೇಳಬೇಡ, ಕುಟುಂಬವನ್ನು ಕೇಳಬೇಡ, ಯಾರನ್ನು ಮದುವೆ ಮಾಡ್ಕೋ, ತಾಯಿ ತಂದೆಯನ್ನೇ ನೋಡಬೇಡ, ನನಗಿಷ್ಟ ನಾನು ಮಾಡ್ತೀನಿ, ಯಾರೇ ಆಗಲಿ, ಯಾರನ್ನೇ ನಾನು ಲವ್ ಜಿಹಾದ್ಗೂ ಹೋಗ್ತೀನಿ, ಮುಸಲ್ಮಾನರನ್ನೇ ಮಾಡ್ಕೊಳ್ತೀನಿ, ನಂತರ ಶವವಾಗಿ ಬಿಡ್ತೀನಿ, ಏನೇ ಆಗಲಿ ನಾನು ಮಾಡ್ಕೊಳ್ತೀನಿ. ಏಕೆ? ಸಮಾಜ ಮಾತು ಕೇಳಬೇಡ ಅಂತೆ, ಸಮಾಜವು ಕೆಟ್ಟದಂತೆ. ಇದು ಕಮ್ಯುನಿಸ್ಟ್ಗಳು ಹೇಳಿದ ಬುದ್ಧಿ. ಅಂದರೆ ಸಮಾಜದ ಕೀರ್ತಿ ನಮಗೆ ಬೇಡ, ನಾನು ಇಷ್ಟ ಬಂದಂತೆ ನಾನು ಮಾಡ್ಕೊಳ್ತೀನಿ ಅಷ್ಟೇ, ನನ್ನ ಹಕ್ಕು, ನಾನು ಏನಾದರೂ ಮಾಡ್ಕೊಳ್ತೀನಿ. ದೇಶದ್ರೋಹ ಹೌದು ಮಾಡ್ತೀನಿ, ನನ್ನ ವ್ಯಕ್ತಿಗತ ಸ್ವೇಚ್ಛ, ನನ್ನ ಸ್ವಾತಂತ್ರ್ಯ. ಸಮಾಜದ್ರೋಹ, ದೇಶದ್ರೋಹ, ಕುಟುಂಬ ದ್ರೋಹ, ಸರ್ವ ಧರ್ಮದ್ರೋಹ, ಹಿಂದೂ ಧರ್ಮಕ್ಕೆ ದ್ರೋಹ ಆಗುತ್ತದೆ. ಇವು ಹುಡುಗಿಯರು ಲವ್ ಜಿಹಾದಕ್ಕೆ ಒಳಗಾಗುವುದರಲ್ಲಿ ಏನಿದೆ? ಕುಟುಂಬಕ್ಕೆ ದ್ರೋಹ, ತಾಯಿ ತಂದೆಗೂ ದ್ರೋಹ. ತಾಯಿ ತಂದೆಗೆ ಪೊಲೀಸ್ಗೂ ಅರೆಸ್ಟ್ ಮಾಡಿಸ್ತೀವಿ, ನನ್ನ ಅಡ್ಡಿ ಮಾಡಿದ್ದಾರೆ ಅಲ್ಲವೇ? ಅವರು ಯಾರೋ ಒಬ್ಬನು ಸಿಕ್ಕಿದ ಹೋಗ್ತಾನೆ ಅವ್ರ ಜೊತೆಗೆ, ತಾಯಿ ತಂದೆಗೂ ಪೊಲೀಸ್ಗೆ ಕಂಪ್ಲೇಂಟ್ ಮಾಡಿಬಿಡ್ತಾರೆ, ನೋಡಿ ತಾಯಿ ತಂದೆಯನ್ನು ನನ್ನನ್ನು ಮಾಡ್ತಾ ಇದ್ದಾರೆ, ಅವ್ರು ಅಡ್ಡಿ ಮಾಡಿದರೆ ಅವರನ್ನೇ ಅರೆಸ್ಟ್ ಮಾಡು, ತಾಯಿ ತಂದೆ ಅರೆಸ್ಟ್ ಮಾಡಿಸಿ ಅವ್ರು ಹೋಗ್ತಾರೆ. ಧರ್ಮದ್ರೋಹ, ಕುಟುಂಬ ದ್ರೋಹ, ದೇಶದ್ರೋಹ ಎಲ್ಲ ರಾಕ್ಷಸರಾಗ್ತಾ ಇದ್ದಾರೆ. ನಾಚಿಕೆನೇ ಇಲ್ಲ. ವಿದ್ಯೆ ಹೇಳ್ತಾ ಇದೆ ಸ್ವಾತಂತ್ರ್ಯ. ಸ್ವಾತಂತ್ರ್ಯ ಅಂದರೆ ಏನೋ ಗೊತ್ತಾ? ಹಮ್ ಚಾಹಿಯೆ ಆಜಾದಿ. ಯಾವುದರಿಂದ ಆಜಾದಿ ಬೇಕು? ನಾಚಿಕೆಯಿಂದ ಆಜಾದಿ ಬೇಕು. ನಾವು ನಿರ್ಲಜ್ಜರಾಗಬೇಕು. ಏನು ಹೇಳ್ತಾರೆ ಕನ್ನಡದಲ್ಲಿ ನಿರ್ಲಜ್ಜಕ್ಕೆ? ಏನು ಹೇಳ್ತಾರೆ? ನಾಚಿಕೆ ಇಲ್ಲದವನು ಏನು ಹೇಳ್ತಾರೆ? ಸರಿ, ಭಾಷೆ ಯಾವುದೋ ನನಗೇನಷ್ಟು ಕನ್ನಡ ಬರಲ್ಲ, ಬಂದಿದ್ದರಿಂದ ಏನೋ ಹೇಳಿಬಿಡ್ತೀನಿ ಸರ್. ನಿರ್ಲಜ್ಜರಾಗುವುದು. ನಮಗೆ ನಾಚಿಕೆಯಿಂದ ಸ್ವಾತಂತ್ರ್ಯ ಬೇಕು. ನಮಗೆ ನಾಚಿಕವೇ ಬೇಡ, ಏನಾದರೂ ಮಾಡ್ಕೊಳ್ತೀವಿ, ನಮ್ಮ ಸ್ವಾರ್ಥಕ್ಕೆ ಏನಾದರೂ ಮಾಡ್ಕೊಳ್ತೀವಿ. ಇದಾ ಸ್ವಾತಂತ್ರ್ಯ ಅಂದರೆ? ಇದಾ? ಈ ಕಾಲದ ವಿದ್ಯೆ ಹೇಳ್ತಾ ಇದೆ ನಿಮಗೆ ಸ್ವಾತಂತ್ರ್ಯ. ನಿಮ್ಮ ಮಕ್ಕಳನ್ನು ಕೇಳಿ, ನಾನು ಹೇಳಿದ್ದೆಲ್ಲ ಗೊತ್ತಾಗ್ತದೆ. ನಿಮ್ಮ ಮಕ್ಕಳನ್ನು ಹೋಗಿ ಕೇಳಿ, ಅವರು ಹೀಗೆ ಮಾತಾಡ್ತಾರೆ. ನೀವು ಕೇಳಲಿಲ್ಲ, ನಮ್ಮ ಮಕ್ಕಳು ಒಳ್ಳೆಯವರು ಅಂದ್ಕೊಂಡರು. ನಮ್ಮ ಮಕ್ಕಳು ಆಗೋದರಿಂದ ಒಳ್ಳೆಯವರು. ನೀವು ಕೇಳಿ, ಒಬ್ಬೊಬ್ಬನು ಕಮ್ಯುನಿಸ್ಟೋ ರಾಕ್ಷಸನ ಆಗಿದ್ದಾರೆ ನೋಡ್ಬೋದು, ಮಾತು ಗೊತ್ತಾಗ್ತದೆ. ನೀವು ಏನಾದರೂ ಹೇಳಿದ್ದರೆ ಇರುತ್ತದೆ. ನೀವು ಏನು ಧರ್ಮ ಬುದ್ಧಿ ಶಾಸ್ತ್ರ ಏನು ಹೇಳಲಿಲ್ಲ, ಈ ವೇದಾಂತವು ಕಲಿಯಲಿಲ್ಲ, ವೇದಾಂತ ಕಲಿಯುವುದಕ್ಕೆ ನೀವು ಕರ್ಕೊಂಡು ಬರಲ್ಲ. ನೀವು ಬರ್ತೀರಿ, ಬಟ್ ನಿಮ್ಮ ಮಕ್ಕಳಿಗೆ ಮಾತ್ರ ಯಾವುದು ವೇದಾಂತ ಬೇಡ, ರಾಮಾಯಣವೂ ಬೇಡ. ನಾನು ಅಂದ್ಕೊಂಡೆ ವೇದಾಂತಕ್ಕೆ ಹೆಚ್ಚು ಜನರು ಬರಲ್ಲ, ರಾಮಾಯಣಕ್ಕಾದರೂ ಬರ್ತಾರೆ, ಏಕೆಂದರೆ ಇದು ಧರ್ಮ ಹೇಳ್ತದೆ. ಇದಕ್ಕೆ ಇನ್ನೂ ಹೆಚ್ಚು ಬರಲ್ಲ. ಏಕೆ? ಯಾವುದಾದ್ರೂ ಸಿನಿಮಾ ನಾಟಕ ಮಾಡಿ ಬರ್ತಾರೆ, ಕೇಳ್ತಾರೆ ಅಲ್ಲ. ಒಂದು ಸಿನಿಮಾ ಹಾಡು ನಾನೊಂದು ಇಲ್ಲಿಯೇ ಸಿನಿಮಾ ಹಾಡ್ತೀನಿ ಅಂದರೆ ಎಲ್ಲರೂ ಬರ್ತಾರೆ. ಸ್ವಾಮೀಜಿಯ ಸಿನಿಮಾ ಹಾಡ್ತಾರಂತೆ ಅಂದರೆ ಎಲ್ಲರೂ ಬಂದು ಬಿಡ್ತಾರೆ. ಹಾಲೆಲ್ಲ ಜಾಗನೇ ಇರಲ್ಲ, ಅಷ್ಟು ತುಂಬಿಬಿಡ್ತಾರೆ. ಇಷ್ಟು ನಾಚಿಕೆಗಳನ್ನು ಮಕ್ಕಳನ್ನು ಮಾಡಿಬಿಟ್ಟಿದ್ದಾರೆ. ಇದೆಲ್ಲ ನಾಚಿಕೆ ಇಲ್ಲದ ಕೆಲಸನೇ. ಅವ್ರಿಗೇನು ಕಲಿಯಬಾರದು, ಏನು ಆಧುನಿಕ ಇಂಗ್ಲೀಷ್ ಮಾತ್ರ ಕಲಿಯಲಿ. ಇಂಗ್ಲೀಷ್ ಬ್ರಿಟಿಷರ್ ಹಾಗೆ ಮಾತಾಡಲಿ, ಇಂಗ್ಲೀಷ್ ಮೀಡಿಯಮ್ನಲ್ಲಿ ಎಲ್ಲ ಇಂಗ್ಲೀಷ್ ಬುದ್ಧಿ ಇಟ್ಕೊಳ್ಳಲಿ. ತಾಯಿ ತಂದೆ ಬೇಡ, ಪ್ರಪಂಚ ಬೇಡ, ಯಾರು ಬೇಡ, ನಮಗೆ ಏನಾದರೂ ಮಾತಾಡ್ತೇವೆ. ಇಂಥವ್ರನ್ನು ಮಾಡಿಬಿಟ್ರೆ ನಿಮ್ಮ ಜನ್ಮ ಧನ್ಯ. ಅಮೆರಿಕಕ್ಕೆ ಹೋಗಲಿ, ಭಾರತ ದ್ವೇಷ ಮಾಡಲಿ, ತಾಯಿ ತಂದೆಯನ್ನು ದ್ವೇಷ ಮಾಡಲಿ, ಪರವಾಗಿಲ್ಲ. ಹಣ ಸಂಪಾದಿಸಿದ್ದರೆ ಸಾಕು, ನಮ್ಮ ಮಗ ಒಳ್ಳೆಯನಾಗಿಬಿಟ್ಟ. ಈ ನಾಚಿಕೆ ಬಿಡಬೇಕೆನ್ನುವುದೇ ರಾಮಾಯಣ ಅಲ್ಲವೇ? ನೋಡಿ ಅವರ ಮಂತ್ರಿಗಳು ಹೇಗಿದ್ದಾರೆ. ವಿದ್ಯಾ ವಿನೀತ ಶ್ರೀಮಂತ ಕುಶಲ ನಿಯತೇಂದ್ರಿಯ. ಕುಶಲರು, ಕೆಲಸದಲ್ಲಿ ನೈಪುಣ್ಯ ಇರಬೇಕು. ಕೆಲಸಕ್ಕೆ ಏನು ಬರಲ್ಲ ಅಂಥವನ್ನು ನೋಡಿ, ಯಾವ ಯೋಗ್ಯತೆ ಇಲ್ಲ ಅವ್ರು ಮಂತ್ರಿ ಮಾಡಿಬಿಡ್ತಾರೆ, ಯಾವ ಯೋಗ್ಯತೆ ಇಲ್ಲ ಅವ್ರಿಗೇನೋ ಆಫೀಸರ್ ಮಾಡಿಬಿಡ್ತಾರೆ. ಅವ್ರಿಗೇನೋ 10-20 ಮಾರ್ಕ್ ಇರುತ್ತವೆ, ಅವರು ಪಾಸೇ ಆಗಲಿಲ್ಲ ಪರೀಕ್ಷೆ, ಆದರೆ ಅವ್ರಿಗೆ ಆಫೀಸರ್ ಮಾಡಿಬಿಡ್ತಾರೆ. ಅವ್ರಿಗೆ ಎಲ್ಲಿ ಸಂತಕ ಮಾಡಬೇಕೋ ಗೊತ್ತಿಲ್ಲ, ಎಲ್ಲಿ ಸಿಗ್ನೇಚರ್ ಮಾಡಬೇಕೋ ಗೊತ್ತಿಲ್ಲ, ಎಲ್ಲಿ ತನ್ನ ಹೆಸರಾದರೂ ಸರಿಯಾಗಿ ಬರೆಯೋಕ್ಕಾಗಲ್ಲ, ಅಂಥವರನ್ನು ಮಾಡಿಬಿಡ್ತಾರೆ. ಮತ್ತು ಸರ್ಕಾರಿ ರಾಜರೇ ಈಗ ಪಾಪಾತ್ಮರಾಗಿ ಬಿಟ್ಟರು. ನಮ್ಮ ರಾಜರೇ ಪಾಪಾತ್ಮರು. ಹಿಂದಿನ ರಾಜರಾಗಲಿ, ಹಿಂದಿನ ಪಾರ್ಟಿ ಆಗಲಿ, ಈಗಿನ ಪಾರ್ಟಿ ಆಗಲಿ, ಕೇಂದ್ರ ಸರ್ಕಾರ ಇಬ್ಬರೂ ಪಾಪಾತ್ಮರೇ. ಧರ್ಮಕ್ಕೆ ವಿರೋಧಿಗಳು. ಇವರು ಹಿಂದೂ ಹೆಸರು ಹೇಳ್ಕೊಡ್ತಾರೆ ಹೊರತು ಇವನೇ ಹಿಂದೂ ಧರ್ಮ ನಾಶಕರು. ಹಿಂದೂ ಹೇಳ್ಕೊಡ್ತಾ ಹಿಂದೂ ನಾಶಕರೇ ಆಗಿಬಿಟ್ಟರು ಇವರು. ಸೊ ಆದ್ದರಿಂದ ಕುಶಲ ನಿಯತೇಂದ್ರಿಯ. ನೋಡು, ಇಂದ್ರಿಯ ನಿಗ್ರಹನೂ ಇರಬೇಕು, ಆವಾಗಲೇ ಆಗುತ್ತದೆ. ನೋಡಿ ರಾಜರಿಗೆ ಹೇಗಿರಬೇಕು, ಮಂತ್ರಿಗಳು ಹೇಗಿರಬೇಕು. ವಿದ್ಯಾ ವಿನೀತ ಶ್ರೀಮಂತಹ ಕುಶಲ ನಿಯತೇಂದ್ರಿಯ. ಇವರು ಹೇಳ್ತಾರೆ ಆಧ್ಯಾತ್ಮಿಕ ನಮಗೇಕೆ? ಆಧ್ಯಾತ್ಮಿಕತೆ ಇಲ್ಲದಿದ್ದರೆ ಜೀವನವೇ ಇಲ್ಲ. ಎಲ್ಲರಿಗೂ ಬೇಕು. ನೀವು ಯಾವ ಉದ್ಯೋಗನೇ ಮಾಡು, ಯಾವ ವೃತ್ತಿ ಇರಲಿ, ಇಂದ್ರಿಯ ನಿಗ್ರಹ, ಮನೋನಿಗ್ರಹ ಬೇಕು, ಮೋಹ ಬಿಡಬೇಕು, ವಿವೇಕ ಇರಬೇಕು. ಆವಾಗಲೇ ಆಗುತ್ತಾನೆ. ಯೋಗ್ಯತೆ ಇರಬೇಕು, ಅಭಿಮಾನ ಅಹಂಕಾರ ಬಿಡಬೇಕು, ನಿಸ್ವಾರ್ಥನಾಗಬೇಕು. ಅಂಥವನೇ ಯಾವುದೇ ಒಂದು ಜವಾಬ್ದಾರಿ ಇರುವ ಕೆಲಸ ಮಾಡೋ ಯೋಗ್ಯನಾಗುತ್ತಾನೆ. ಒಂದು ಆಫೀಸರ್ ಆಗುವ ಯೋಗ್ಯತೆ ಇರುತ್ತದೆ. ಸಣ್ಣ ಪುಟ್ಟ ಮನುಷ್ಯನಿಗೇನು ಯೋಗ್ಯತಪ್ಪ?
ಅಲ್ಪ ಜನರಿಗೆ ಯೋಗ್ಯತೆ ಇಲ್ಲ. ವಿದ್ಯಾ ವಿನೀತ ಶ್ರೀಮಂತಃ ಕುಶಲ ನಿಯತೇಂದ್ರಿಯ ಶ್ರೀಮಂತಶ್ಚ ಮಹಾತ್ಮಾನಃ ಶಸ್ತ್ರಜ್ಞ ದೃಢ ವಿಕ್ರಮ. ಪರಾಕ್ರಮ ಇದೆ, ಶಸ್ತ್ರಗಳು ಗೊತ್ತು, ಆಯುಧಗಳು ಬೇಕಂದರೆ ಖಡ್ಗ ಗದ ಎಲ್ಲವೂ ಯುದ್ಧ ಮಾಡೋಕ್ಕೆ ಸಿದ್ಧ ಆಗಿದ್ದಾರೆ. ಕೀರ್ತಿಮಂತ ಪ್ರಣಿಹಿತ ಯಥಾ ವಚನಕಾರಿಣಃ. ಅವರಿಗೆ ಸಮಾಜದಲ್ಲಿ ಒಳ್ಳೆಯ ಹೆಸರಿದೆ. ಸಮಾಜದಲ್ಲಿ ಕೆಟ್ಟ ಹೆಸರಿದೆ ಅಂದರೆ ಏನೋ ಲೋಪ ಇದೆ, ಇನ್ನೇನು ಕೊರತೆ ಇದೆ, ತಪ್ಪಿದೆ, ಅದಕ್ಕೋಸ್ಕರನೇ ಸಮಾಜವನ್ನು ಕೆಟ್ಟದಾಗಿ ನೋಡ್ತದೆ. ಪ್ರಣಿಹಿತ ಯಥಾವಾಚ್. ಇನ್ನೊಂದು ಹೇಳಿದ್ದು ಮಾಡ್ತಾರೆ, ಹೇಳುವುದೊಂದು ಮಾಡುವುದೊಂದಲ್ಲ. ನಾನಿದು ಮಾಡ್ತೀನಿ ಅಂದರೆ ಮಾಡ್ತಾರೆ, ಇದಾಗಲ್ಲ ಅಂದರೆ ಆಗಲ್ಲ, ಇದಾಗುತ್ತದೆ ಅಂದರೆ ಮಾಡೇ ಬಿಡ್ತಾರೆ. ಸುಮ್ಮನೆ ಪ್ರತಿಜ್ಞೆಗಳು ಮಾಡ್ತಾರೆ, ಮಾಡ್ತೀವಿ ಹೇಳ್ತಾರೆ, ಯಾವುದೂ ಮಾಡಲ್ಲ. ಸುಮ್ಮನೆ ಹೇಳ್ತಾರೆ, ಯಾವುದೂ ಮಾಡಿ. ಯಥಾ ವಚನಕಾರಿಣಃ. ನೋಡಿ, ಇವೆಲ್ಲ ಸದ್ಗುಣಗಳು ನೋಡಿ. ಅಂದರೆ ನಾವು ಇದು ಮಾಡ್ತೀನಿ ಅಂದರೆ ಮೊದಲೇ ಮಾಡೋಕ್ಕಾಗುತ್ತದಾ ಅಲ್ಲವಾ ನೋಡಿಕೊಂಡೇ ಪ್ರತಿಜ್ಞೆ ಹೇಳು. ಇದಾಗುತ್ತದೆ ಅಂದರೆ ಪರಿಸ್ಥಿತಿ ನೋಡಿಕೊಂಡು ಹೇಳಬೇಕು. ನೋಡಿಕೊಂಡು ಹೇಳಿದ್ದರೆ ಈಗ ಮಾಡೇ ಮಾಡ್ತೀನಿ, ಈಗ ಬಿಡಲ್ಲ, ಹಾಗಿರಬೇಕು. ಅಂದರೆ ನಂಬಿಕೆ. ಇಲ್ಲದಿದ್ದರೆ ಎಷ್ಟೋ ಜನರಿಗೆ ಕೆಲಸ ಒಪ್ಪಿಸ್ತೀವಿ, ಇದು ಆಗುತ್ತದೆ, ಇದು ತುಂಬ ಕಷ್ಟ ಇದೆ, ಇದು ಆಗುತ್ತದಾ, ನಾನು ನೋಡ್ತಾ ಇದ್ದೀನಿ, ಯಾರು ನಾನು ಮಾಡ್ತೀನಿ ಅಂದರೆ ಆಯ್ತಪ್ಪ ತಗೋ ಅಂದರೆ ನಾನು ಮಾಡಿಬಿಡ್ತೀನಿ ಅಂದರೆ ತೊಗೊಳ್ತಾನೆ ಅಷ್ಟೇ. ಎಷ್ಟು ದಿವಸ ಆಯಿತು, 3 ದಿವಸ ಆಯಿತು, 3 ದಿವಸ ನಂತರ ಟೆಲಿಫೋನ್ ಮಾಡ್ತೀನಿ, ಏನಪ್ಪ ಆಯಿತಾ ಅಂದರೆ ಆಗಲಿಲ್ಲ ಸ್ವಾಮಿ. ಆಯಿತು, ಮತ್ತೆ 3 ದಿವಸಕ್ಕೆ ಆಯಿತಾ ಅಂದರೆ ಆಗಲಿಲ್ಲ ಸ್ವಾಮಿ. ಮತ್ತೆ 3 ತಿಂಗಳಾಯಿತು, 3 ದಿವಸ ಆಯಿತು, ತಿಂಗಳಾಯಿತು, 3 ತಿಂಗಳಾಯಿತು, 6 ತಿಂಗಳಾಯಿತು, ಏನಪ್ಪ ಆಗುತ್ತದೆ ಅಂದರೆ ನಾನು ಬ್ಯುಸಿ ಇದ್ದೇನೆ ಸ್ವಾಮೀಜಿ, ಆಗಲಿಲ್ಲ. ಮತ್ತು ಏಕಪ್ಪ, ಮತ್ತು ನಾನೇ ಮಾಡ್ಕೊಳ್ತಿದ್ದೆ, ಇನ್ನೊಬ್ಬರಿಗೆ ಕೊಡುತ್ತಿದ್ದೆ, ನಾನು ಇನ್ನೊಬ್ಬರಿಗೆ ಕೊಡೋಕ್ಕೆ ಬಿಟ್ಟಿಲ್ಲ, ನಾನು ಮಾಡ್ಕೊಳ್ಳೋಕ್ಕೆ ಬಿಟ್ಟಿಲ್ಲ, ನೀನು ತೊಗೊಂಡು ಬಿಟ್ಟು ನಾನು ಆಗಲ್ಲ, ನೀನು ಆಗಲ್ಲ, ಕೆಲಸ ಹಾಳಾಯಿತು. ಇದೇನಪ್ಪ, ಇದೇನು ಬುದ್ಧಿ ಇದು? ಜೀವನದೊಂದು ಸ್ವಲ್ಪ ಜವಾಬ್ದಾರಿ ಇರಬೇಕಾ? ಯಥಾ ವಚನಕಾರಿಣಃ ಇರ್ರೆಸ್ಪಾನ್ಸಿಬಲ್ ಫೆಲ್ಲೋಸ್. ಜವಾಬ್ದಾರಿ ಇಲ್ಲ, ಏನಾದರೂ ಮಾತಾಡೋ, ಹೌದು ಆಗಲ್ಲ ಅಷ್ಟೇ, ಆಗಲ್ಲ ಅಂದಮೇಲೆ ಏಕೆ ಹೇಳಿದ್ದಿ? ನಿಮ್ಮಿಂದ ಆಗುತ್ತದೆ ಎಲ್ಲ ನೋಡ್ಕೊಳ್ಳಬಾರದ? ಓಕೆ, 3 ದಿವಸ ಅಲ್ಲ ಅಂದರೆ ಒಂದು ವಾರ ದಿವಸ, 10 ದಿವಸದಲ್ಲಿ ಎಷ್ಟು ತಿಂಗಳಾಗ್ತದೆ, ಯಾವುದೂ ಮುಂದುವರಿಯಲ್ಲ. ಇದೇನು ಕೆಲಸಪ್ಪ? ಯೋಗ್ಯತೆ ಇರಬೇಕು. ಅದು ನೋಡಿ, ಕೀರ್ತಿಮಂತ ಪ್ರಣಿಹಿತ ಯಥಾವಚನಕಾರಿಣಃ. ಹೇಳಿದ್ದು ಮಾಡ್ತಾರೆ. ಇಷ್ಟು ದಿವಸದಲ್ಲಿ ಆಗುತ್ತದೆ ಅಂದರೆ ಕೆಲಸ ಆಗಬೇಕು. ತೇಜ ಕ್ಷಮ ಯಶ ನೋಡಿ, ಸದ್ಗುಣಗಳೆಲ್ಲ ಇದು ಆಧ್ಯಾತ್ಮಿಕ ಗುಣಗಳೇ ಅಲ್ಲ, ವ್ಯವಹಾರಕ್ಕೆ ಬೇಕಾಗಿರುವ ಗುಣಗಳು. ನಿತ್ಯ ಜೀವನದಲ್ಲಿ ಬೇಕು. ಆಧ್ಯಾತ್ಮಿಕ ಗುಣಗಳು ವ್ಯಾವಹಾರಿಕ ಗುಣಗಳಲ್ಲಿ ಹೆಚ್ಚೇನು ವ್ಯತ್ಯಾಸ ಇಲ್ಲ. ಸದ್ಗುಣಗಳನ್ನು ನೋಡಿದ್ದರೆ ಅಲ್ಲೇ ಇಲ್ಲೇ 2 ಕಡೆ ಅವೇ, ಇಲ್ಲಿ ಬೇಕು ಅಲ್ಲಿ ಬೇಕು, ಅವೇ ಸದ್ಗುಣಗಳು. ದುರ್ಗುಣಗಳಿದ್ದರೆ ಅದು ಬೇರೆ ವಿಷಯ. ಸದ್ಗುಣಗಳಿದ್ದರೆ ಅಲ್ಲಿಯೂ ಇಲ್ಲಿಯೂ ವ್ಯವಹಾರಕ್ಕಾಗಲಿ ಆಧ್ಯಾತ್ಮಿಕಕ್ಕಾಗಲಿ ಅವೇ ಸದ್ಗುಣಗಳು. ಅದರಿಂದ ತೇಜಸ್ಸಿರುತ್ತದೆ. ತೇಜಸ್ಸಂದರೆ ಏನಂದರೆ ಡಿಗ್ನಿಟಿ. ಒಂದು 4 ಜನರಲ್ಲಿದ್ದರೆ ಇವರನ್ನು ನೋಡಿದ್ದರೆ ಜನರು ಒಂದು ಆಧಾರದಿಂದ ನೋಡ್ತಾರೆ. ಏಕೆ? ಇನ್ನೊಬ್ಬರು ಬೆರಳು ಎತ್ತಿ ತೋರಿಸಕ್ಕಾಗದೇ ಇರುವಂಥ ಸದ್ಗುಣ, ಅದು ತೇಜಸ್ಸೆಂದು ಹೇಳ್ತಾರೆ. ಅಂದರೆ ಬೆರಳು ಎತ್ತಿ ತೋರಿಸಕ್ಕಾಗದಂತೆ ನೋಡಿಕೊಳ್ಳಬೇಕು. ಮೊದಲೇ ಯಾವುದು ತಪ್ಪೋ ಮೊದಲೇ ತಿಳ್ಕೊಳ್ಳು, ಆ ಒಂದು ಸಲನೂ ಮಾಡಬಾರದು. ಮತ್ತು ಇನ್ನೊಬ್ಬರು ನಿಮಗೆ ಗೊತ್ತು, ನೀವೇನು ಮಾಡಿದ್ದೀಯೋ, ನೀನು ನಮಗೆ ಬಂದು ಹೇಳ್ತಾ ಇದ್ದೀಯಾ ಎಂದು ಇನ್ನೊಬ್ಬರು ಬೆರಳೆತ್ತಿ ತೋರಿಸಿದರೆ ಅಷ್ಟೇ, ಅವ್ರಿಗೆ ಶಕ್ತಿ ಹೋಯಿತು. ಈಗ ಅವರು ಮತ್ತೆ ಮಾಡೋಕ್ಕಾಗಲ್ಲ. ಅಂದರೆ ಅವರಿಗೆ ಧೈರ್ಯವಿಲ್ಲ. ಎಲ್ಲರ ಎದುರಾಗಿ ಮಿಕ್ಕ ಜನರು ಬೆರಳು ಎತ್ತಿ ತೋರಿಸೋಕ್ಕಾಗಲ್ಲ ಅಂದರೆ ದಟ್ ಈಸ್ ಅ ಡಿಗ್ನಿಟಿ, ಅದು ತೇಜಸ್ಸು ಹೇಳ್ತಾರೆ. ಅವರಿಗೆ ಆತ್ಮವಿಶ್ವಾಸ, ಆತ್ಮಗೌರವ ಅಲ್ಲವೇ? ತಾನು ತಪ್ಪು ಮಾಡಿದ, ಇನ್ನೊಬ್ಬರ ಎದುರಾಗಿ ಮುಖ ಇಲ್ಲ ಹೇಳ್ತಾರೆ ನೋಡಿ. ಅವರು ಅವ್ರು ಹೇಳುವುದಕ್ಕೆ ಮುಖವಿಲ್ಲ ಅಂದರೆ ತೇಜಸ್ಸಿಲ್ಲ ಎಂದರ್ಥ. ಆಧುನಿಕ ಭಾಷೆಯಲ್ಲಿ ಅವರಿಗೆ ತೋರಿಸೋಕ್ಕೆ ಮುಖ ಇಲ್ಲ. ಏಕೆ? ತಪ್ಪು ಮಾಡಿದ. ಕೆಲವರು ಮುಚ್ಚಿಬಿಟ್ಟು ಏನೂ ಮಾಡದಂತೆ ಧೈರ್ಯದಿಂದ ಇರುತ್ತಾರೆ. ಅದು ಗೊತ್ತಿರುವವರು ಬಂದುಬಿಟ್ರೆ, ಏನು ಎತ್ತಿಬಿಟ್ರೆ, ಏನಪ್ಪ ನೀನು ಮಾಡಿದ್ದು ನನಗೆ ಗೊತ್ತಿಲ್ಲವ ಅಂದರೆ ತಲೆ ಬಗ್ಗಿಸ್ಕೊಳ್ತಾನೆ. ಅಂದರೆ ತೇಜಸ್ಸಿಲ್ಲ. ಅಂದರೆ ತಲೆ ಎಂದಿಗೂ ಎತ್ತೇ ಇರುತ್ತಾನೆ. ತಪ್ಪು ಏನೂ ಮಾಡಲಿಲ್ಲ, ಇನ್ನೊಬ್ಬರು ಎತ್ತು ತೋರಿಸೋಕ್ಕಾಗಲಿಲ್ಲ. ಅದು ತೇಜಸ್ಸು, ಅದು ಡಿಗ್ನಿಟಿ ಹೇಳ್ತಾರೆ. ತೇಜಸ್ಸಿರಬೇಕು. ಒಂದೊಂದು ಗುಣ ಹೇಳುವಕ್ಕೆ ಹೋದರೆ ಅನೇಕ ಆಗುತ್ತದೆ, ಇಲ್ಲೇ ಇದ್ದು ಬಿಡ್ತೀವಿ. ಇಡೀ ರಾಮಾಯಣ ಹೀಗೆ ಇದೆ. ಅದಕ್ಕೋಸ್ಕರ ಪೂರ್ತಿ ಕೇಳಬೇಕು, 1 ವರ್ಷ ಕೇಳಬೇಕು, ಆವಾಗ ಇದೆಲ್ಲ ಹೇಳೋಕ್ಕಾಗ್ತದೆ. 1 ವರ್ಷನೋ 2 ವರ್ಷನೋ, 1 ವರ್ಷ ಆದರೆ ಇರಲಿ, ಆವಾಗ ಈ ಗುಣಗಳೆಲ್ಲ ಹೇಳೋಕ್ಕಾಗ. ತೇಜ ಇದೆಲ್ಲ ರಾಮಚಂದ್ರನಲ್ಲಿ ಕಂಡು ಬರ್ತದೆ ನೋಡಿ. ತೇಜಸ್ಸು ಎಲ್ಲಿ ಇದ್ದರೂ ರಾವಣ ಯುದ್ಧ ಬಂದಾಗ ರಾವಣನಿಗೆ ಆ ಮುಖ ಇದೆಯಾ ಎತ್ಕೊಳ್ಳುವುದಕ್ಕೆ? ರಾಮಚಂದ್ರನು ಯಾರಿಗೂ ಮೋಸ ಮಾಡಲಿಲ್ಲ, ಅನ್ಯಾಯ ಮಾಡಲಿಲ್ಲ. ಎಲ್ಲಿ ಹೋದರೂ ತಲೆ ಎತ್ತುಕೊಂಡೇ ತಿರುಗುತ್ತಾನೆ. ರಾವಣನಿಗೆ ಆ ಧೈರ್ಯ ಇದೆಯಾ?
ಎಲ್ಲರೂ ಬೈದು ಬಿಟ್ಟರೆ ನೀನಪ್ಪ ಇನ್ನೊಬ್ಬರ ಪತ್ನಿಯನ್ನು ಅವರು ಬೇರೆ ಇಲ್ಲದಿರುವಾಗ ನಿಮ್ಮ ಏನು ಪರಾಕ್ರಮ? ಮಾರುವೇಷ ಹಾಕಿ ಸನ್ಯಾಸಿ ವೇಷ ಹಾಕ್ಕೊಂಡು ನೀನು ಸನ್ಯಾಸ ಎಂದು ನೋಡಿಕೊಂಡು ಸೀತಾ ಆಧಾರ ಮಾಡಿದ್ದಾರೆ, ಇಲ್ಲದಿದ್ದರೆ ನಿನ್ನ ಆಧಾರ ಮಾಡುತ್ತಿದ್ದಾರ? ಮೋಸಗಾರ ಭಿಕ್ಷುಕ ವೇಷ ಸನ್ಯಾಸಿ ವೇಷ ಆಗಿ ಬಂದರೆ ಅಯ್ಯೋ ಸನ್ಯಾಸಿ ಎಂದು ಪೂಜೆ ಇರುತ್ತದೆ, ಆ ಪೂಜ್ಯತಮವನ್ನು ದುರುಪಯೋಗ ಮಾಡಿ ಇದೆಲ್ಲ ಮೋಸ ಮಾಡಿ ನಾಚಿಕೆ ಇದೆ ನಿನಗೆ ಅಂದರೆ ರಾವಣ ಏನು ಉತ್ತರ ಹೇಳ್ತಾನೆ? ತಲೆ ಬಗ್ಗಿಸಿಕೊಳ್ಳಬೇಕೇ ಹೊರತು ಅವ್ರ ತಲೆ ಎತ್ತಿ ಉತ್ತರ ಕೊಡುವಂಥ ಧೈರ್ಯ ಇದೆ? ಇದು ತೇಜಸ್ಸೇ ಇಲ್ಲ, ತೇಜಸ್ಸಿಲ್ಲ. ಆ ತೇಜಸ್ಸಿರಬೇಕು. ತೇಜಸ್ಸಂದರೆ ತನಗೆ ಅನ್ಯಾಯವಾಗಿದ್ದರೂ ತಾನು ಮಾತ್ರ ತನ್ನನ್ನು ತಾನು ದೀನವಾಗಿಟ್ಕೊಂಡಿಲ್ಲ. ಆ ಧೈರ್ಯ ನೋಡು. ರಾಜ್ಯ ಕಲ್ಕೊಂಡ, ಕಾಡಿನಲ್ಲಿದ್ದಾನೆ, ಆದರೂ ಆ ತೇಜಸ್ಸು ಹೋಗಲಿಲ್ಲ. ಎಲ್ಲಿ ಋಷಿಗಳಾಗಲಿ ಮಿಕ್ಕ ರಾಜರಾಗಲಿ ಯಾರು ನೋಡಿದ್ದರೂ ರಾಮ ಅಂದರೆ ಒಂದು ಆದರದಿಂದ ನೋಡುವವರೇ ಹೊರತು ಯಾರು ಅವರನ್ನು ಕೀಳಾಗಿ ನೋಡೋಕ್ಕಾಗಲ್ಲ. ಅದು ಆ ಶಕ್ತಿ. ತೇಜಸ್ಸು ಅಂದರೆ ಅದಿರಬೇಕು, ಒಂದು ಡಿಗ್ನಿಟಿ. ತೇಜ ಕ್ಷಮಾಗುಣ ಇರಬೇಕು. ಯಾರು ತಪ್ಪು ಕೆಲಸ ಮಾಡಿದ್ದರೂ ಎರಡು ಬಗೆ ಇರುತ್ತಾರೆ. ಅತ್ಯಂತ ದುಷ್ಟನಾದರೆ ಅವನಿಗೆ ರಾಕ್ಷಸನಾಗಿ ಬಿಟ್ಟರೆ, ಕ್ಷಮಿಸಿದ್ದರೆ ಅವರು ಬದಲಾಯಿಸುವ ಹಾಗಿಲ್ಲ. ಎರಡು ಬಗೆ ಜನರಿರುತ್ತಾರೆ. ಕೆಲವರು ತಪ್ಪು ಮಾಡ್ತಾರೆ, ಆದರೆ ಅವರು ಅದರಲ್ಲಿ ಮತ್ತೆ ಎರಡು ಬಗೆ. ತಪ್ಪು ಮಾಡಿದ್ದಾರೆ, ಕ್ಷಮಿಸಿದ್ದರೆ ಅವರಿಗೆ ಇನ್ನೊಂದು ಸಲ ಮಾಡಲ್ಲ. ಒಂದು ಸಲ ತಪ್ಪು ಮಾಡಿದ, ಕ್ಷಮಿಸಿಬಿಟ್ಟರೆ ಈಗ ಇನ್ನೊಂದು ಸಲ ಮಾಡಲ್ಲ. ಯಾಕಂದರೆ ತಿಳ್ಕೊಂಡ ತಪ್ಪು, ಅಯ್ಯೋ ನಾನು ತಪ್ಪು ಮಾಡಿದೆ ಅಂತ, ಈಗ ಅವರಿಗೆ ಬಿಡಬಹುದು. ಕೆಲವರು ಕ್ಷಮಿಸಿದ್ದರೆ ಕ್ಷಮಿಸಿದ್ದು ಬಳಸಿಕೊಂಡು ಮತ್ತೆ ತಪ್ಪು ಮಾಡ್ತಾನೆ, ಇನ್ನು ಹೆಚ್ಚು ಮಾಡ್ತಾನೆ. ಅಂಥವರನ್ನು ಕ್ಷಮಿಸಬಾರದು. ನಮ್ಮ ಜನರಿಗೆ ವ್ಯತ್ಯಾಸವೇ ಗೊತ್ತಿಲ್ಲ. ನಮ್ಮ ಶಾಸ್ತ್ರಕಾರರು ಏನು ಹೇಳ್ತಾರೆ ಗೊತ್ತಾ? ಸಾಧುಗಳು ಹೇಳಿದರು, ನೀವು ಪ್ರವಚನಗಳು ಕೇಳಿದ್ದೀರಾ? ಬೇರೆ ಸಾಧುಗಳೆಲ್ಲ ಏನು ಹೇಳ್ತಾರೆ? ಒಂದು ಸಾಧು ಇದ್ದನಂತೆ, ಒಂದು ಚೇಲು ನೀರಿನಲ್ಲಿ ಬಿದ್ದನಂತೆ. ಅವರು ಸ್ನಾನಕ್ಕೆ ಹೋದ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದರೆ ಒಂದು ಮೇಲೆ ಮರ ಇತ್ತು, ದಡದಲ್ಲಿ ಮರ ಇರುತ್ತೆ. ಆ ಮರದಿಂದ ಒಂದು ಚೇಲು ನೀರಿನಲ್ಲಿ ಬಿದ್ದಿತು. ಇವನು ಸಾಧು ಅಲ್ಲವೇ? ಪರೋಪಕಾರ ಅಂದ್ರೇನು? ತನಗೆ ಅನ್ಯಾಯ ಮಾಡುವವನಿಗಾದರೂ ಉಪಕಾರವೇ ಮಾಡ್ತಾನೆ. ಸಾಧುಗಳ ಲಕ್ಷಣ ಹಾಗಿರುತ್ತದೆ. ಈ ಕಥೆ ಹೇಳ್ತಾರೆ ನಮಗೆ, ನೀವು ಕೇಳಿದ್ದೀರಾ? ಅವರು ಹೋಗಿ ನೀರಿನಲ್ಲಿ, ಅಲ್ಲಿ ಏನಿಲ್ಲ, ನೀರಿನಲ್ಲಿ ಸ್ನಾನಕ್ಕೆ ಹೋದರೆ ಜೊತೆಗೆ ಏನಾದರೂ ಇರುತ್ತದ? ಕೈ ಕಾಲು ಏನಿಲ್ಲ, ಅಂದರೆ ಏನಾದರೂ ಲೋಟ ಗೀಟ ಪಾತ್ರ ಏನಿಲ್ಲ. ನೀರಿನಲ್ಲಿದ್ದಾನೆ, ಇನ್ನೂ ಸ್ವಲ್ಪ ತಡೆ ಮಾಡಿದರೆ ನೀರಲ್ಲಿ ಮುಳುಗಿ ಸತ್ತು ಹೋಗ್ತದೆ ಚೇಲು. ಟೈಮ್ ಇಲ್ಲ. ಅದರಿಂದ ಏನು ಹೇಳಿದ? ಅದನ್ನು ಪಾಪ ಬದುಕಿಸೋಣ ಎಂದು ಕೆಳಗಿಂದ ಕೈ ಇಟ್ಟರೆ ಏನಾಗ್ತದೆ? ಕೈ ಇಟ್ಟು ಮೇಲೆ ಕೆತ್ತಿದ್ದಾಗ ಅದು ತನಗಿರುತ್ತದೆ ನೋಡೋದು. ಏನು ಹೇಳ್ತಾರೆ ಕೊನೆಗೆ? ಬಾಲನೇ ಹೇಳ್ತಾರೆ. ಬಾಲದಿಂದ ಕಚ್ಚುತ್ತದೆ. ಕಚ್ಚಿದ್ದರೆ ತಡ್ಕೊಳ್ಳೋಕ್ಕಾಗದೆ ಜಾರಿ ಹೋಯಿತು. ಮತ್ತೆ ಎತ್ತು, ಬಾಪ ನೋವಾಗ್ತಾ ಇದೆ, ಏಕೆಂದರೆ ಕಚ್ಚಿತಲ್ಲ ಅದು. ಮತ್ತೆ ನೋವಾಗ್ತಾ ಇದ್ದರೆ ಹಾಗೆ ಅದು ನೀರಿನಿಂದ ಸ್ವಲ್ಪ ತೊಳೆದರೆ ಹೋಗುತ್ತದೆ, ಒಳಗೆ ಹೋಯಿತು ಶರೀರಕ್ಕೆ, ನೋವಾಗ್ತಾನೆ ಇರುತ್ತದೆ. ಆದರೆ ಮತ್ತೊಂದು ಸಲ ಎತ್ತುವಕ್ಕೆ ಹೋದ, ಮತ್ತೆ ಕಚ್ಚಿದ. ಮತ್ತೆ ಎತ್ತುವಕ್ಕೆ ಹೋದ, ಮತ್ತೆ ಕಚ್ಚಿದ. ಪಕ್ಕಕ್ಕಿರುವ ಜನರು ಹೇಳ್ತಾರೆ, ಸಾಧುಗಳೇ ನಿಮಗೆ ಬುದ್ಧಿ ಇದೆಯಾ? ಅದು ಏನದು? ಅದು ಚೇಲು. ಅದು ಉಪಕಾರ ಮಾಡುವವನನ್ನೇ ಕಚ್ಚುತ್ತದೆ. ಅಷ್ಟು ಕೃತಜ್ಞ, ಅದು ಕೃತಜ್ಞತೆ ಇಲ್ಲ. ಕೃತಜ್ಞ ಅಂಥ ಚೇಲಿಕೆ ನೀವು ಏಕೆ ಮಾಡ್ತೀರಿ ಉಪಕಾರ? ಸಾಧು ಹೇಳಿದನಂತೆ, ನೋಡಿ ನನ್ನ ಸ್ವಭಾವ ಇನ್ನೊಬ್ಬರಿಗೆ ಉಪಕಾರ ಮಾಡುವುದು. ಅವನು ಕೆಟ್ಟವನೇ ಆಗಲಿ ಪರವಾಗಿಲ್ಲ, ನಾನು ಮಾತ್ರ ಉಪಕಾರ ಮಾಡ್ತಾನೇ ಇರ್ತೀನಿ. ಅವರು ನನಗೆ ಅನ್ಯಾಯ ಮಾಡಲಿ, ನಮ್ಮನ್ನು ಕಚ್ಚಲಿ, ನಮ್ಮ ಕೈಯನ್ನು ಕತ್ತರಿಸಲಿ, ನಮ್ಮ ಪ್ರಾಣವನ್ನೇ ತಗೊಳ್ಳಲಿ, ಆದರೂ ನನ್ನ ಧರ್ಮ ನಾನು ಮಾಡ್ತೀನಿ. ಚೇಲು ಧರ್ಮ ನಮ್ಮನ್ನು ಇನ್ನೊಬ್ಬರಿಗೆ ಅನ್ಯಾಯ ಮಾಡುವುದು, ಚೇಲು ಧರ್ಮ ತನ್ನ ಧರ್ಮ ತಾನು ಮಾಡಿಕೊಳ್ಳಲಿ. ನನ್ನ ಧರ್ಮ ಪರೋಪಕಾರ ಮಾಡುವುದು, ನನ್ನ ಧರ್ಮ ನಾನು ಮಾಡ್ತೀನಿ, ಅದರ ಧರ್ಮ ಅದರ ಮಾಡಿಕೊಳ್ತೀನಿ. ಎಲ್ಲರೂ ಸ್ವಧರ್ಮ ಮಾಡಿಕೊಳ್ಳಬಹುದು ಎಂದು ಗಾಂಧೀಜಿ ಹಾಗೆ ಮಾತಾಡಿದ ಈ ಮೂರ್ಖ ಸಾಧು ಅಲ್ಲವೇ? ಮೂರ್ಖ ಸಾಧುಗಳಿರುತ್ತಾರೆ ಗೊತ್ತಾ? ಗಾಂಧೀಜಿ ನಮ್ಮ ಮೂರ್ಖ ಸಾಧು. ಚೇಲು ಓಕೆ, ನೀವು ಚೇಲುಗೆ ಉಪಕಾರ ಮಾಡಿದ್ದರೆ ಅದು ಬದುಕಿತಾ? ನೀವು ಕೈಯಲ್ಲಿ ಇಟ್ಟುಕೊಂಡು ದಡಕ್ಕೆ ಬರುವ ಹೊತ್ತಿಗೆ ನಿಮ್ಮನ್ನು ಸೇವೆ ಮಾಡದಂತೆ ನಿಮ್ಮನ್ನು ಕೈಗೆ ನೋಯಿಸಿ ನಿಮ್ಮ ಕೈಯಿಂದ ಜಾರಿ ಹೋಗುವಂತೆ ಮಾಡಿಬಿಟ್ಟಿತು. 4 ಸಲ ಅದೇ ಆಯಿತು. ಇನ್ನೇನಪ್ಪ, ಕೊನೆಗೆ ನಿನ್ನನ್ನೇ ಬದುಕಕ್ಕೆ ಬಿಡಲ್ಲ, ನಿಮ್ಮನ್ನು ಸಾಯಿಸ್ತದೆ, ತಾನು ಸತ್ತು ಹೋಗ್ತದೆ. ಇಂಥ ಚೇಲಿಕೆ ಉಪಕಾರ ಮಾಡಿ ಏನು ಪ್ರಯೋಜನ? ಉಪಕಾರ ಮಾಡುವುದಾದರೂ 2 ಬಗೆ ಇರಬೇಕು. ಕ್ಷಮಾಗುಣ ಯಾರಿಗೆ? ಎರಡು ಬಗೆ ಇರುತ್ತಾರೆ. ಕೆಲವರು ಬೇಕೆಂದು ಮಾಡಲಿಲ್ಲ, ಅಪ್ಪಿತಪ್ಪಿ ಮಾಡಿದ್ದಾನೆ. ಮಾಡಿದ ನಂತರ ಪಾಪ ಅವರಿಗೆ ಅನಿಸುತ್ತದೆ, ಅಯ್ಯೋ ತಪ್ಪು ಮಾಡಿದೆ ಅಂತ.
ಅಂಥವನಿಗೆ ನೇರಾಗಿ ಸಂತೋಷದಿಂದ ಕ್ಷಮೆ ಕೊಡಬೇಕು. ಏಕೆ? ಅವನು ಮಾಡಿದ ತಕ್ಷಣವೇ ಅವ್ರಿಗೆ ಅರ್ಥವ. ಏನೋ ಒಂದು ಕ್ಷಣಿಕ ಆವೇಶದಲ್ಲಿ ತಪ್ಪು ಮಾಡಿದ ನಂತರ ತಕ್ಷಣ ಗೊತ್ತಾಯಿತು, ಅಪ್ಪ ತಪ್ಪು ಮಾಡಿಬಿಟ್ಟೆ ನನಗೆ ಅನಿಸುತ್ತಾ ಇದೆ. ಈಗ ಅವರಿಗೆ ಕ್ಷಮೆ ಮಾಡುವುದು ಒಳ್ಳೆಯದೇ, ಅವನು ಉತ್ತಮ. ಕೆಲವರು ಮಾಡುವಾಗ ಅಭಿಮಾನದಿಂದ ಮಾಡಿದ, ಅವನು ನಾನು ಹೀಗೆ ಮಾಡ್ತೀನಿ ಅಂದರೆ, ಈಗ ಅವ್ರು ಅರೆಸ್ಟ್ ಆಗಿಬಿಟ್ಟು ಈಗ ಶಿಕ್ಷೆ ಕೊಡ್ತೀವಿ ಅಂದರೆ, ಅಯ್ಯೋ ಗೊತ್ತಾಯಿತು, ಆಯ್ತಪ್ಪ ಸಾರಿ ತಪ್ಪಾಯಿತು ನನಗೆ, ಈಗ ಇನ್ನೊಂದು ಸಲ ಮಾಡಲ್ಲ. ಮಾಡುವಾಗ ಅಭಿಮಾನದಿಂದ ಮಾಡಿದ, ನಾನು ಯಾರು ಏನು ಮಾಡ್ತಾರೆ ನಾನು ಹೀಗೆ ಮಾಡ್ತೀನಿ ಎಂದು ಅಭಿಮಾನ ಮಾಡ್ಕೊಂಡು, ಈಗ ನಂತರ ಪಶ್ಚಾತ್ತಾಪ, ನಿಜವಾದ ಪಶ್ಚಾತ್ತಾಪವಾಯಿತು, ಈಗ ನನಗೆ ಅವಕಾಶ ಕೊಡಿ, ಈ ಒಂದು ಸಲ ಬಿಡಿ, ಈಗ ನಾನು ಇನ್ನೊಂದು ಸಲ ಮಾಡಲ್ಲ ಅಂತ ಅವರಿಗೂ ಕ್ಷಮಾಪಣೆ ಮಾಡಬಹುದು. ಸ್ವಲ್ಪ ಹೆದರಿಸಿ, ನೋಡು ಒಂದು ಸಲ ನೀವು ಅಹಂಕಾರದಿಂದ ಮಾಡಿದ್ದೀವಿ, ಮತ್ತೊಂದು ಸಲ ಮಾಡಿದ್ದರೆ ಶಿಕ್ಷೆ ದೊಡ್ಡದಿರುತ್ತದೆ ಎಂದು ಹೇಳಿಬಿಟ್ಟು ಅವರಿಗೆ ಕ್ಷಮೆ ಮಾಡಬಹುದು. ಮೊದಲನೆಯವನು ಅವರು ಬೇಕೆಂದು ಮಾಡಲಿಲ್ಲ, ಏನೋ ಅದು ನಿಗ್ರಹವಿಲ್ಲ, ಸ್ವಲ್ಪ ಜಾರಿ ಮಾಡಿದ, ಮನಸ್ಸು ಜಾರಿತು, ಅವರಿಗೆ ಮಾಡಬೇಕೆಂದಿರಲಿಲ್ಲ, ತುಂಬ ನಿಗ್ರಹ ಇಟ್ಕೊಂಡ, ಏನೋ ಒಂದು ಒತ್ತಡ ಬಂತು, ಒತ್ತಾಯ ಬಂತು, ಏನೋ ಪರಿಸ್ಥಿತಿ ಬಂತು, ಅದು ನಿಗ್ರಹ ಆಗ ನಿಲ್ಲಲಿಲ್ಲ, ಜಾರಿಬಿಟ್ಟ. ಹಾಗೆ ಅವನಿಗೆ ಗೊತ್ತಾಯಿತು, ನಾನು ಜಾರಿ ಬಿಟ್ಟೆ, ಇದು ತಪ್ಪಾಯಿತು ಅಂತ ಅವರಿಗೆ ಗೊತ್ತಾಗ, ಅವರಿಗೆ ನೀವು ಸಹಜವಾಗಿ ಕ್ಷಮಿಸಿ ಮತ್ತೊಂದು ಸಲ ಅವರಿಗೆ ಜೋಪಾನವಾಗಿರು ಎಂದು ಹೇಳಬಹುದು. ಎರಡನೆಯವನು ಮಾಡುವಾಗ ತಪ್ಪು ಮಾಡಿದ ಅಭಿಮಾನ ಅಹಂಕಾರದಿಂದ, ಅದರ ನಂತರ ಪಶ್ಚಾತ್ತಾಪ ಮಾಡಿಕೊಂಡು ಅವರಿಗೆ ಕ್ಷಮಿಸಬಹುದು. ಈಗ ಮೂರನೆಯದಿರುತ್ತಾನೆ, ಮಾಡುವಾಗ ಅದೇ ಅಭಿಮಾನ, ಕ್ಷಮಿಸುವಾಗ ಅವರೇನು ಹೇಳ್ತಾನೆ, ನಿಮ್ಮನ್ನು ಕ್ಷಮಿಸುವುದು ನಿಮ್ಮನ್ನು ಇನ್ನೂ ಹೆದರಿಸ್ತಾನೆ. ಕ್ಷಮಿಸುವುದಾಗಲು ಏನು ಮಾಡ್ತೀಯೋ ಮಾಡ್ಕೋ ಎಂದು ಹೇಳ್ತಾನೆ. ನಾನು ಹೀಗೆ ಮಾಡ್ತೀನಿ, ಏನು ಮಾಡ್ತಾರೋ ಮಾಡ್ಕೋ. ಗಾಂಧೀಜಿ ಹೇಳ್ತಾನೆ ಅಂಥವರನ್ನು ಕ್ಷಮಿಸಬೇಕಂತೆ. ಅವರೇನು ಹೇಳ್ತಾರೆ, ನೀನು ಏನು ಮಾಡ್ತೀಯೋ ಮಾಡ್ಕೋ, ನಾನು ಹೀಗೆ ಮಾಡ್ತೀನಿ. ಏನಪ್ಪ ನೀನು ಬಿಟ್ಟು ಬಿಡ್ತೀನಿ, ಕ್ಷಮಿಸ್ತೀನಿ ನೋಡು ಅಂದರೆ ಕ್ಷಮಿಸಿದರೆ ಮತ್ತೆ ಹೋಗಿ ಅದೇ ಮಾಡ್ತೀನಿ ಅದು ಅಲ್ಲ, ಆದರೆ ಅವರನ್ನು ಕ್ಷಮಿಸಬೇಕು. ಏನು ಪ್ರಯೋಜನಪ್ಪ? ಗಾಂಧೀಜಿ ಅಹಿಂಸೆ ಈಗ ಇಲ್ಲಿ ಆಯಿತು. ಗಾಂಧೀಜಿ ಅಹಿಂಸಾ ಎಂಬುದು ನಮ್ಮ ಶಾಸ್ತ್ರದಲ್ಲಿ ಇವರು ಹೇಳ್ತಾರೆ ನೋಡಿ, ಗಾಂಧೀಜಿ ಅನುಯಾಯಿಗಳು, ಗಾಂಧೀಜಿ ಭಕ್ತರು, ಗಾಂಧೀಜಿ ಸಮರ್ಥಕರು ಅಂದರೆ ನೀವೆಲ್ಲ ಹಿಂಸನೆ ಮಾಡಬೇಕಾ? ನೀವು ಸಾಧುಗಳಾಗಿ ಹೀಗೆ ಹೇಳ್ತಾ ಇದ್ದೀರಿ, ನಿಮಗೆ ನಾಚಿಕೆ ಇಲ್ಲ? ನನ್ನನ್ನು ಹೇಳ್ತಾರೆ, ಫೇಸ್ಬುಕ್ನಲ್ಲಿ ಹೇಳ್ತಾರೆ, ನಿನಗೆ ನಾಚಿಕೆ ಇಲ್ಲ, ನೀವು ಸನ್ಯಾಸಿಯಾಗಿ ನೀವು ಹಿಂಸೆಯನ್ನು ಪ್ರೇರೇಪಣೆ ಮಾಡ್ತಾ ಇದ್ದೀರಿ. ಓಹೋ, ನಿನ್ನ ಸಾಧು ಎಂದು ಹೆಸರಿಟ್ಟು ಬೈದರೆ ಸಾಕು ನಾನು ನಾಚಿಕೆ ಪಟ್ಕೊಳ್ತೀಯ ಅಂದ್ಕೊಂಡಿದ್ದೀಯಾ? ನಿನ್ನಂಥ ಮೂರ್ಖರನ್ನು ಸಾವಿರಾರು ಜನರನ್ನು ನೋಡಿದೆ ನಾನು. ನಿನ್ನ ಸಾಧು ಎಂದು ಹೆಸರಿಟ್ಟು ಬಿಟ್ಟರೆ, ಸನ್ಯಾಸಿ ಎಂದು ಹೆಸರು ಬಿಟ್ಟರೆ ನಾನು ಹೆದರ್ಕೊಳ್ತೀಯ ಅಂದ್ಕೊಂಡಿದ್ದೀಯಾ? ಸನ್ಯಾಸಿ ನಿನ್ನನ್ನು ನೋಡಿ ಆಗಲಿಲ್ಲ, ನೀ ಮಾತು ನೋಡಿಕೊಂಡು ನಾನು ಸನ್ಯಾಸಿ ಆಗಲಿಲ್ಲ. ನನ್ನ ಸನ್ಯಾಸಿ ನಮ್ಮ ಗುರುಗಳು ಕೊಟ್ಟರು, ನೀನೇನು ಕೊಟ್ಟಿದ್ದಲ್ಲ, ನೀನು ಹೇಳಿದರೆ ನಾನು ಹೆದರ್ಕೊಳ್ಳುವನಲ್ಲ. ನೋಡಿ ಹೇಗೆ ಬೈಯುತ್ತಾರೆ ನೋಡಿ. ಅಹಿಂಸಾ ಒಳ್ಳೆಯದೇ, ಬಟ್ ಎಲ್ಲಿ ಅಹಿಂಸಾ ಇರಬೇಕು? ಅವನಿಗೆ ನಿಜವಾಗಿ ಅವನು ತಪ್ಪು ಮಾಡಿ, ಈಗ ಮೊದಲು ಇಬ್ಬರು ಹೇಳಿದ್ದೀನಲ್ಲ, ಅಂಥವರಲ್ಲಿ ಕ್ಷಮಿಸು. ಅವರಿಗೆ ತಪ್ಪು ಮಾಡಿದ್ದರೂ ಕ್ಷಮಿಸಿಬಿಡು, ಒಳ್ಳೆಯನಾಗ್ತಾನೆ. ಇವನು ದುರಹಂಕಾರಿ. ಈ ಮೂರನೆಯವನಿದ್ದಾನೆ ದುರಹಂಕಾರಿ, ದುಷ್ಟ. ಹೌದು ನಾನು ಮಾಡಿದೆ, ಇನ್ನೂ ಮಾಡ್ತೀನಿ, ಇನ್ನೂ ಅವಕಾಶ ಕೊಟ್ಟರೆ ಹೀಗೆ ಮಾಡ್ತೀನಿ. ಏನು ಮಾಡ್ತೀಯ ಮಾಡ್ಕೊ. ಇಂಥವರಿಗಾದರೂ ಇನ್ನೂ ಕ್ಷಮಿಸಬೇಕು. ಗಾಂಧೀಜಿ ಹೇಳ್ತಾನೆ, ಅವರು ಏನೇ ಮಾಡಲಿ, ಎಷ್ಟು ಕೆಟ್ಟವನೇ ಆಗಲಿ, ಕ್ಷಮಿಸುವುದು ನಮ್ಮ ಧರ್ಮ, ಅವರನ್ನೂ ಕ್ಷಮಿಸೋಣ. ಏಕೆಂದರೆ ಅವನು ತಪ್ಪು ಮಾಡಿದ್ದರೆ ಅವನ ಮಟ್ಟಕ್ಕೆ ನಾವು ಇಳಿಯುತ್ತೀವ? ಕ್ಷಮಿಸಬಾರದು ಅಂದರೆ ಅವರನ್ನು ಹಿಂಸೆ ಮಾಡಬೇಕು, ಹೊಡೆಯಬೇಕು, ಅವನಿಗೆ ಶಿಕ್ಷೆ ಕೊಡಬೇಕಂದ್ರೆ ಚಿಚಿ, ಅವನು ತಪ್ಪು ಮಾಡಬಹುದು, ನಾವು ತಪ್ಪು ಮಾಡಿ ಅವರ ಮಟ್ಟಕ್ಕೆ ಇಳಿಯುತ್ತೀವ? ಯಪ್ಪ, ಒಬ್ಬನು ನಾಯಿ ಇದ್ದರೆ ಅವ್ರ ಕತ್ತೆ ಇದ್ದರೆ ನೀವು ಕತ್ತೆ ಆಗ್ತೀಯಾ? ಅವನು ನಾಯಿ ಹಾಗೆ ಬೊಗಳಿದ್ದರೆ ನೀವು ಬೊಗಳ್ತೀಯಾ? ಆಗಬಾರದು, ಅವರ ಮಟ್ಟಕ್ಕೆ ನೀವು ಇಳಿಯಬಾರದು ಅಲ್ಲವೇ? ಅವನು ಎಷ್ಟು ಕೆಟ್ಟವನಾದರೂ ನಾವು ಮಾತ್ರ ಸಜ್ಜನರಾಗಿರಬೇಕು, ನಮ್ಮ ಸಜ್ಜನತಾ ಬಿಟ್ಕೊಳ್ಳಬಾರದು. ಚೆನ್ನಾಗಿದೆ ಗಾಂಧೀಜಿ ಉಪದೇಶ. ಈ ತರಹ ಉಪದೇಶ ಮಾಡೇ ನಮ್ಮ ಕಾಂಗ್ರೆಸ್ ಪಾರ್ಟಿ ಜನರನ್ನು, ಇಡೀ ಭಾರತ ದೇಶವನ್ನು ಮೂರ್ಖ ಮಾಡಿಬಿಟ್ಟ. ಗಾಂಧೀಜಿ ತರ್ಕ ಚೆನ್ನಾಗಿದೆಯಾ? ನಾವು ಸಜ್ಜನರಾಗಿರಬೇಕು, ತ್ಯಾಗಶೀಲರಾಗಿರಬೇಕು, ನಾವು ಹಿಂಸಾತ್ಮಕರಾಗಬಾರದು. ದುಷ್ಟನಿಗೆ ಶಿಕ್ಷೆ ಕೊಡುವುದು ಹಿಂಸನಾ? ಅವರನ್ನು ಬಿಟ್ಟು ಬಿಡುವುದು ಅಹಿಂಸನಾ? ಏನಪ್ಪ, ನಾನು ಹೀಗೆ ಮಾಡಿದೆ, ಇನ್ನೂ ಅವಕಾಶ ಕೊಟ್ಟರೆ ಮತ್ತೆ ಅದೇ ಮಾಡ್ತೀನಿ, ಏನು ಮಾಡ್ತೀಯ ಮಾಡ್ಕೊ ಎಂದು ಹೀಗೆ ಹೇಳುವವನಿಗೆ ಕ್ಷಮಿಸುವುದು ಅಹಿಂಸನಾ? ಅವರಿಗೆ ಶಿಕ್ಷೆ ಕೊಟ್ಟರೆ ಅನ್ಯಾಯನಾ? ಅಯ್ಯೋ ಹಿಂಸಾ, ಅಯ್ಯೋ ಅವನಿಗೆ ಹಿಂಸೆ ಮಾಡ್ತಾ ಇದ್ದಾನೆ, ಅಯ್ಯೋ ಹಿಂಸಾ. ಗಾಂಧೀಜಿ ಅಹಿಂಸವನ್ನೇ ಬಿಟ್ಟರು. ಗಾಂಧೀಜಿ ಅನುಯಾಯಿ ನಾವು ಆಗಬೇಕು, ನಾವು ಅಹಿಂಸಾ ಪಾಲಿಸಬೇಕು. ಏನು ಆಲ್ ಗುಂಡಗಳನ್ನು ಬಿಟ್ಟು ಬಿಡಬೇಕು, ಸಜ್ಜನರಿಗೆಲ್ಲ ಶಿಕ್ಷೆ ಕೊಡಬೇಕು, ದುರ್ಜನರನ್ನೆಲ್ಲ ಬಿಟ್ಟು ಬಿಡಬೇಕು. ಚೆನ್ನಾಗಿದೆ ಅಹಿಂಸಾ. ಗಾಂಧೀಜಿ ಮಾಡ್ತಾನೆ ಅಹಿಂಸಾ. ಅವರು ನಮಗೆ ಅನ್ಯಾಯ ಮಾಡ್ತಾನೆ ಅಂದರೆ ಅವರ ಅನ್ಯಾಯದಿಂದ ನಾವು ಅಹಿಂಸಾ ಬಿಡಲ್ಲ. ಅಹಿಂಸಾ ನಮ್ಮ ಸದ್ಗುಣ. ಅವರೇನೇ ಮಾಡಲಿ ಅಂದರೆ ಏನು? ಗಾಂಧೀಜಿ ಕೆಲವರು ಹೇಳಿದ್ದನ್ನು ನೋಡಿ,
ಅವರು ಸಜ್ಜನರಾದರೆ ನಾವು ಅಹಿಂಸೆ ಇಡ್ತೀವಿ, ಅವರು ದುರ್ಜನರಾದರೆ ಏಕೆ ಮಾಡ್ತೀವಿ? ಇದು ನೋಡಿ, ಬೇಷರತ್ತಾಗಿ ನಾವು ಅಹಿಂಸೆ ಪಾಲಿಸಬೇಕು ಗಾಂಧೀಜಿ ಹೇಳ್ತಾನೆ. ಷರ್ತೇಕೆ? ಅವರು ಸಜ್ಜನರಾದರೆ ನಾನು ಅವರ ಜೊತೆಗೆ ಒಳ್ಳೆಯನಾಗಿರುತ್ತೀನಿ, ಅವನು ಕೆಟ್ಟವನಾದರೆ ನಾನು ಅವರಿಗೆ ಶಿಕ್ಷೆ ಕೊಡ್ತೀನಿ. ಅಂದರೆ ಅರ್ಥವೇನು? ಅವರು ದುರ್ಜನರಾದರೆ ನಾನು ದುರ್ಜನರಾಗ್ತೀನಿ, ಅವರು ಸಜ್ಜನರಾಗ್ತೀನಿ, ನಾನು ಸಜ್ಜನಾಗ್ತೀನಿ. ಇದು ಏನದು ಚೌಕಸಿ ಮಾಡೋದಾ? ಇದು ತಪ್ಪು. ಗಾಂಧೀಜಿ ಹೇಳ್ದ ತಪ್ಪು, ಹಾಗೆ ಆಡಬಾರ್ದು. ಏನದು? ನಾವು ಎಂದಿಗೂ ಸಜ್ಜನರಾಗಿರಬೇಕು. ಅವರು ಎಷ್ಟು ಕೆಟ್ಟವನಾದರೂ ನಾನು ಮಾತ್ರ ಸಜ್ಜನನೇ ಆಗ್ತೀನಿ. ಹೇಳಲ್ಲ. ಇನ್ನೊಂದು ಉದಾಹರಣೆ, ಒಬ್ಬನು ಮನೆ ಮಾರ್ತೀನಿ ಎಂದು ಹೇಳ್ದ. ನಾನು ನಿಮಗೆ ಮನೆ ಅವರು ಮಾರ್ತೀನಿ ಎಂದು ಹೇಳ್ದ, ನಾನು ಹಣ ಕೊಡ್ತೀನಿ ಎಂದು ಹೇಳ್ದ. ಅಲ್ಲವೇ? ಅವ್ರ ಮನೆ ನನಗೆ ಮಾರಬೇಕು, ನಾನು ಅದಕ್ಕೆ ಇಷ್ಟು ಹಣ ಕೊಡಬೇಕು. ಏನೋ ಎಷ್ಟು ಕೊಡ್ತಾರೋ ನನ್ನ ಕಾಲದಲ್ಲಿ ಗೊತ್ತಿಲ್ಲ, ಏನೋ ಒಂದು ಕೆಲವು ಲಕ್ಷಗಳು, ಏನೋ ಒಂದು 2-10 ಲಕ್ಷ, ಏನೋ ಗೊತ್ತಿಲ್ಲ ನಮಗೆ, ಹೆಚ್ಚು ಅದು ನಿಮಗೆ ನನಗೆ ಗೊತ್ತಿಲ್ಲ, ಏನೋ ಸ್ವಲ್ಪ ಕೊಡ್ತೀನಿ ಎಂದು ಹೇಳ್ದ. ಇಬ್ಬರದು ಅಗ್ರಿಮೆಂಟ್ ಆಯಿತು. ಅಂದರೆ ಒಪ್ಪಂದ ಹೇಳ್ತಾರ, ಅವರು ಮನೆ ಕೊಡಬೇಕು, ನಾನು ಹಣ ಕೊಡಬೇಕು ಎಂದು. ಆಯ್ತೆಂದು ಒಪ್ಪಂದ ಆಗಿ ಪೇಪರ್ ಮೇಲೆ ಸಿಗ್ನೇಚರ್ ಮಾಡಿ ನಾನು ಹಣ ಕೊಡ್ತೀನಿ ಎಂದು ಬಂದಾಗ ಅವನೇನು ಹೇಳ್ತಾನೆ? ನಾನು ಮಾತ್ರ ಮನೆ ಕೊಡಲ್ಲ. ಅವಾಗ ಏನು ಮಾಡಬೇಕು ನೀವು ಹೇಳಿ? ಇವರು ಹಣ ಕೊಡಬೇಕಾ ಕೊಡಬಾರ್ದ? ಅವ್ರು ಮನೆ ಮಾತ್ರ ನಾನು ಕೊಡಲ್ಲ ಎಂದು ಹೇಳ್ತಾನೆ. ಆದರೆ ನೀವು ಹಣ ಕೊಡ್ತೀರಾ ಕೊಡಲ್ಲವ? ಗಾಂಧೀಜಿ ಏನು ಹೇಳ್ತಾನೆ? ನೀನು ಸತ್ಯ, ನಾನು ಹಣ ಕೊಡ್ತೀನಿ ಎಂದು ಹೇಳಿದೆ, ಸತ್ಯ ನಾನು ಪಾಲಿಸಬೇಕು, ಸತ್ಯವಚನ. ಅವನು ಬಿಟ್ಟನಲ್ಲ ಮೋಸ ಮಾಡ್ತಾ, ಅವನು ಮಾಡಲಿ ಮೋಸ, ನಾವು ಮಾತ್ರ ಮೋಸ ಮಾಡಬಾರದು. ನಾನು ಹಣ ಕೊಡ್ತೀನಿ ಎಂದು ಪ್ರತಿಜ್ಞೆ ಮಾಡಿದೆ, ನಾನು ಕೊಡ್ತೀನಿ. ಸತ್ಯವಚನ ನಾವಿರಬೇಕು, ಅಹಿಂಸಾ ವಚನ ನಾವಿರಬೇಕು. ಏಕೆಂದರೆ ಅನ್ಯಾಯ ಮಾಡ್ತಾರೆ, ಇನ್ನೊಬ್ಬರಿಗೆ ಅನ್ಯಾಯಕ್ಕೆ ಹೆದರಿ ನಾವು ಸತ್ಯ ಬಿಡಬಾರದು. ನಾನು ಹಣ ಕೊಡ್ತೀನಿ ಎಂದು ಮೊದಲು ಪ್ರತಿಜ್ಞೆ ಮಾಡಿದೆ, ಹಣ ಕೊಡ್ತೀನಿ. ಗಾಂಧೀಜಿ ಸತ್ಯ ಚೆನ್ನಾಗಿದೆ. ಈ ಪರ್ವರ್ಷಣೆ, ಈ ಮೂರ್ಖ ಬುದ್ಧಿ, ಈ ವಿಕೃತ ಬುದ್ಧಿ ಇಡೀ ಭಾರತ ದೇಶವನ್ನು ನಾಶ ಮಾಡಿತು. ಈಗಲೂ ಇದೆ. ಒಂದು ಮಾತು ಹೇಳಲ್ಲ, ನಾನು ಹೇಳಿದರೆ ಎಲ್ಲರೂ ಬೇಜಾರು, ನನ್ನ ಬಾಯಿ ಕಟ್ಟದು, ನಾನು ಎಲ್ಲರನ್ನು ಬೈದು ಬಿಡ್ತೀನಿ, ನೀವು ಬೇಜಾರು ಮಾಡ್ಕೊಳ್ತೀರಿ ಎಂದು ನಾನು ಹೇಳುವುದಕ್ಕೆ ಸಂಕೋಚ ಮಾಡಿ. ನನಗೇನು ಸಂಕೋಚವಿಲ್ಲ, ನಿಮಗೋಸ್ಕರ ಸಂಕೋಚ. ನನ್ನ ದೃಷ್ಟಿಯ ಸಂಕೋಚನ. ಯಾರು ಎಷ್ಟು ದೊಡ್ಡವನಾದರೂ ಹೆಸರಿಟ್ಟು ಬೈತೀನಿ ನಾನು, ಬಟ್ ನೀವು ಪಾಪ ಬೇಜಾರು ಮಾಡ್ಕೊಳ್ತೀರಿ ಎಂದು ನಾನು ಸಂಕೋಚ ಮಾಡ್ತಾಯಿದ್ದೆ. ನಿಮಗೋಸ್ಕರ ನಾನು ಮೊದಲೇ ಹೇಳಿಬಿಡ್ತಾಯಿದ್ದೆ. ಗಾಂಧೀಜಿ ಪಾಪ ರಾಜಕೀಯ ನಾಯಕ ಎಂದು ಎಲ್ಲರಿಗೂ ಸುಲಭವಾಗಿ ಸಿಕ್ಕಿಬಿಟ್ಟದ ಬೈಯುತ್ತಾನೆ. ಗಾಂಧೀಜಿಗಿಂತ ಮುಂದೆ ಇದ್ದರು ದುಷ್ಟರು. ಇಂಥ ಬುದ್ಧಿ ಹೇಳುವವರು ಬೇರೆ ಸನ್ಯಾಸಿಗಳೇ ಇದ್ದಾರೆ. ಅವರ ಹೆಸರಿಟ್ಟರೆ ನೀವು ಬೇಜಾರು ಮಾಡ್ಕೊಳ್ತೀನಿ ಎಂದು ನಾನು ಹೇಳಲ್ಲ, ನಂತರ ಹೇಳ್ತೀನಿ. ಬೇಕಂದರೆ ರೆಕಾರ್ಡ್ ಆಗ್ತಾಯಿದೆ, ಬೇಕಂದರೆ ನಂತರ ಹೇಳ್ತೀನಿ. ಅವರದೇ ಮಾತಾಡಿದ್ದಾರೆ ಸನ್ಯಾಸಿಯಾಗಿಯೂ. ಒಬ್ಬ ಗಾಂಧೀಜಿನೇ ಬೈಯುವುದಕ್ಕೆ? ಅವರನ್ನು ಬೈಯು ಫಸ್ಟ್, ಅವನು ಮುಖ್ಯ. ಪಾಪ ಗಾಂಧೀಜಿ ರಾಜಕಾರಣಿ ಎಂದು ಸಿಕ್ಕಿಬಿಟ್ಟದ ಎಲ್ಲರೂ ಬೈಯುವುದಕ್ಕೆ. ಬೈಯು ಮೊದಲು, ಅವರನ್ನು ಬೈಯು. ಅವರನ್ನು ಯಾರೂ ಬೈಯಲ್ಲ, ಪಾಪ ಗಾಂಧೀಜಿಯನ್ನು ಎಲ್ಲರೂ ಬೈಯುತ್ತಾರೆ. ಅವರನ್ನು ಬೈಯು. ಅವನು ಮೂಲ ಸನ್ಯಾಸಿ, ಇವನು ಮಾಡಿದ್ದ. ಅವರು ನಮಗೆ ಅನ್ಯಾಯ ಮಾಡ್ತಾರೆ. ಮುಸಲ್ಮಾನರು ನಮ್ಮ ಮಂದಿರಗಳನ್ನು ಒಡೆದು ಹಾಕ್ತಾರೆ, ನಮ್ಮ ಮನುಷ್ಯರನ್ನು ಒಡೆದು ಹಾಕ್ತಾರೆ, ಕಿಡ್ನ್ಯಾಪ್ ಮಾಡ್ತಾರೆ, ಸಾಯಿಸ್ತಾರೆ, ರೇಪ್ ಮಾಡ್ತಾರೆ. ಆದರೂ ನಾವು ಅವರಿಗೋಸ್ಕರ ಮಸೀದುಗಳನ್ನು ಕಟ್ಟಿ ಪ್ರೇಮದಿಂದ ಅವರನ್ನು ಗೆಲ್ಲುತ್ತೇವೆ ಎಂದು ಹೇಳಿದ. ಯಾರು? ಒಬ್ಬ ಇಂಗ್ಲೀಷ್ ಮೀಡಿಯಂ ಸನ್ಯಾಸಿ ಹೇಳ್ದ, ಇಂಟರ್ನ್ಯಾಷನಲ್ ಸನ್ಯಾಸಿ. ಇಂಗ್ಲೀಷ್ ಮೀಡಿಯಂ ಇದು ಚೆನ್ನಾಗಿದೆಯಾ? ಅವನು ನಮ್ಮ ಮಂದಿರಗಳು ಒಡೆದು ಹಾಕ್ತಾನೆ, ನಮ್ಮನ್ನು ಕಿಡ್ನ್ಯಾಪ್ ಮಾಡ್ತಾನೆ, ನಮ್ಮ ಜನರನ್ನು ಸಾಯಿಸ್ತಾನೆ, ರೇಪ್ ಮಾಡ್ತಾನೆ. ನಾವು ಮಾತ್ರ ಅವರಿಗೆ ಮಸೀದುಗಳು ಕಟ್ಟಿಸಿ ಅವರನ್ನು ಪ್ರೇಮದಿಂದ ಗೆಲ್ಲಿ. ಯಾವ ಮಸೀದು ಕಟ್ಟಿಸಿದ್ದರೆ ಯಾವ ಮುಸಲ್ಮಾನಿಗೆ ನಿಮ್ಮನ್ನು ಪ್ರೇಮದಿಂದ ನೋಡ್ತಾನೆ? ಅವನು ಹೇಳಿದ, ನೀವು ಮಸೀದಿ ಕಟ್ಟಿಲು, ನಿಮ್ಮ ಪೂರ್ತಿ ರಾಜ್ಯ ಕೊಡು, ನಿಮ್ಮನ್ನು ಮಾತ್ರ ನೀವು ಪೂರ್ತಿ ಮನೆ ಕೊಟ್ಟು ಬಿಟ್ಟರೂ ನಿಮ್ಮನ್ನು ಹಿಂಸೆ ಮಾಡೇ ಮಾಡ್ತೀವಿ ಅಷ್ಟೇ. ನಮ್ಮ ಕುರಾನ್ ಹೀಗಿದೆ, ನಾವು ಹೀಗೆ ಮಾಡ್ತೀವಿ. ಆದರೂ ಅವರಿಗೆ ನೀನು ಪ್ರೇಮ ಪ್ರೇಮ, ನಿಮ್ಮ ಪ್ರೇಮಗೆ ಏನು ಉಪಯೋಗ? ಅರ್ಥ ಇದೆ ಇದು. ಆದ್ದರಿಂದ ನೋಡಿ, ಯಾರಿಗೆ ಕ್ಷಮಿಸಬೇಕು? ರಾಮಚಂದ್ರ ರಾವಣನನ್ನು ಸೀತೆಯನ್ನು ಅಪಹರಣ ಮಾಡಿದ್ದಕ್ಕೆ ಸೀತೆಯನ್ನು ವಾಪಸ್ ಕೊಡು. ನಾನು ಕೊಡಲ್ಲ ಹೇಳಿದ. ಆಯ್ತಪ್ಪ, ನಿನ್ನನ್ನು ಕ್ಷಮಿಸ್ತೀನಿ, ಸೀತೆಯನ್ನು ಇಟ್ಕೋ, ಬೇಕಾದರೆ ಇನ್ನೂ ಯಾರಾದರೂ ಅಯೋಧ್ಯದಲ್ಲಿದ್ದರೆ ಅವರನ್ನು ಕಿತ್ಕೊಂಡು ಬಿಡು, ಅಲ್ಲವೇ? ನಿಮ್ಮನ್ನು ಮಾತ್ರ ನಾವು ಕ್ಷಮಿಸಿ ಬಿಡ್ತೀವಿ, ನಾವು ಯುದ್ಧವೇ ಮಾಡಲ್ಲ, ನಾವು ಗಾಂಧೀಜಿ ಅಹಿಂಸಾವಾದಿಗಳು. ಅಥವಾ ನಮ್ಮ ಇಂಗ್ಲೀಷ್ ಮೀಡಿಯಂ ವೇದಾಂತಿಗಳ ಅಹಿಂಸಾವಾದಿಗಳು. ರಾಮಚಂದ್ರ ಹಾಗೆ ಮಾಡಿದರೆ ನೀವೇನು ಮಾಡ್ತೀರಿ? ಬಾ, ರಾಮಚಂದ್ರ ಎಷ್ಟು ಮಹನೀಯರಪ್ಪ, ಸೀತಾ ಅಪಹರಣ ಮಾಡಿದ್ದರು, ರಾವಣನನ್ನು ಕ್ಷಮಿಸಿಬಿಟ್ಟ, ಸೀತೆಯನ್ನು ನೀನೇ ಇಟ್ಕೋ ಎಂದು ಹೇಳಿಬಿಟ್ಟ. ಬಾ, ಇಂಥ ರಾಮಚಂದ್ರ ನಮಗೆ ಬೇಕು ಎಂದು ಫೋಟೋ ಇಟ್ಕೊಂಡು ಡೈಲಿ ಪೂಜೆ ಮಾಡ್ತೀರಾ, ನಮಸ್ಕಾರ ಮಾಡ್ತೀರಾ?
ಏನು ಮಾಡ್ತೀರಿ మరి ನೋಡಿ ಬುದ್ಧಿ ನೋಡು ನಮ್ಮದು. ಹಿಂದೂಗಳ ಬುದ್ಧಿ ಮೂರ್ಖ ಬುದ್ಧಿ ಆಯಿತು. ಕ್ಷಮ ಯಾರಿಗೆ? ಕ್ಷಮಿಸತಕ್ಕವರಿಗೆ ಕ್ಷಮ. ಹನುಮಂತ ಕ್ಷಮಿಸಿದ್ದಾನ? ಆ ಲಂಕಿಣಿ ಹೋಗು, ನನ್ನ ದಾರಿ ಕೊಡಲ್ಲ, ನೀನು ಯಾರು ಕೋತಿ ಬಂದಿದ್ದೆ, ಒಬ್ಬ ಪೆಟ್ಟು ಹೋದರೆ ಅಯ್ಯಯ್ಯೋ ಹೋಗು ಅಂತ ಹೇಳ್ಬಿಟ್ಟು ಲಂಕಿಣಿ ಸುಮ್ಮನೆ ದಾರಿ ಸುಂದರಕಾಂಡದಲ್ಲಿ ನೋಡು, ಆ ಲಂಕಿಣಿ ದಾರಿ ನಾನೇ ಲಂಕ, ಅವರ ಹೆಸರೇ ಲಂಕ, ನಾನೇ ಲಂಕ, ಯಾರು ಹೋಗುವ ಹಾಗಿಲ್ಲ, ಒಂದು ಸಣ್ಣ ಹುಳನೂ ಬಿಡಲ್ಲ ನಾನು, ಸೊಳ್ಳೆನನ್ನು ಬಿಡಲ್ಲ ನಾನಿದೆ, ನನ್ನ ಪರ್ಮಿಷನ್ ಇಲ್ಲದೆ ಸೊಳ್ಳೆನೂ ಲಂಕದಲ್ಲಿ ಪ್ರವೇಶ ಮಾಡೋಕ್ಕಾಗಲ್ಲ, ನನ್ನನ್ನು ಅತಿಕ್ರಮಿಸಿ ಯಾರೂ ಮಾಡೋಕ್ಕಾಗಲ್ಲ ಆಯಿತು ಎಂದು ಹೇಳಿಬಿಟ್ಟ. మరి ಅಯ್ಯೋ ಸ್ತ್ರೀಯರ ಜೊತೆಗೆ ಯುದ್ಧ ಮಾಡಬಾರದು, ಹೊಡೆಯಬಾರದು ಅಂದರೆ ಹನುಮಂತ ಅದನ್ನು ನೋಡಲಿಲ್ಲ. ಸ್ತ್ರೀ ನೋಡಲಿಲ್ಲ, ಪುರುಷ ನೋಡಲಿಲ್ಲ. ಒಂದು ಈ ಕೈಯಲ್ಲ, ಬಲಗೈಯಲ್ಲ, ಎಡಕೈಯಿಂದ ಒಂದು ಹೊಡೆದ ತಕ್ಷಣ ಅವರಿಗೆ ತಲೆ ತಿರುಗಿಬಿಟ್ಟಿತು. ನಮಸ್ಕಾರ ಮಾಡಿ ನೀವು ಹೋಗಬಹುದು ಅಂತ ಹೇಳ್ಬಿಟ್ಟು. ದುರ್ಜನರಿಗೆ ಅದೊಂದೇ ಬೇಕು. మరి ರಾಮಾಯಣವೆಲ್ಲ ಓದ್ತಾನೆ ಗಾಂಧೀಜಿ ಆಗಿಬಿಡ್ತಾರೆ. ಏಕಪ್ಪ ರಾಮಾಯಣ ಓದಿದ್ದು ಏಕೆ? మరి ಇಲ್ಲದಿದ್ದರೆ ನಾನು ಅವಳಿಗೆ ಆ ಲಂಕಕ್ಕೆ ನಮಸ್ಕಾರ ಮಾಡಿದ್ದರೆ ಸೀತಾ ಅನ್ವೇಷಣೆ ಆಗುತ್ತಿತ್ತ, ಸೀತಾ ಸಿಗ್ತಿದ್ದಳ. ಆಯಿತು, ನೀವು ಹೋಗಿ, ಹನುಮಂತನ ಸ್ಥಾನದಲ್ಲಿ ನೀವಿದ್ದೀರಿ, ಲಂಕಕ್ಕೆ ನಮಸ್ಕಾರ ಮಾಡಿದ್ದೀರಿ ಅಲ್ಲವೇ? ನಾನು ರಾಮಕಾರ್ಯಕ್ಕೆ ಬಂದೆ, ಸೀತಾ ಇದ್ದಾಳ ಎಂದು ಹುಡುಕಕ್ಕೆ ಬಂದೆ, ಅದರಿಂದ ನೀವು ದಯವಿಟ್ಟು ಹೇಳಿ ನನ್ನನ್ನು ಒಳಗೆ ಬಿಡಿ ಅಂದರೆ ಏನು ಮಾಡ್ತಾಳೆ? ಬಿಡಲ್ಲ, ಅಷ್ಟೇ. ಏನು ಮಾಡ್ತೀನಿ? ನಮಸ್ಕಾರ ಮಾಡ್ತೀನಿ. ಅಥವಾ ವಾಪಸ್ ಬರ್ತೀಯಾ? ನಾನೆಲ್ಲ ಪ್ರಯತ್ನ ಮಾಡಿದೆ, ಅವ್ರು ಲಂಕನೇ ಬಿಟ್ಟಿಲ್ಲ. ರಾವಣನ ನೋಡಿದ್ಯಾ ಅಂದರೆ ನೋಡಲಿಲ್ಲ. మరి ಸೀತಾ ಇದ್ದಾರೆ ಅಂದರೆ ಅದು ಗೊತ್ತಿಲ್ಲ. మరి ಏಕಪ್ಪ ಹೋಗಿದ್ದು ಅಂದರೆ ನಾನು ಅಹಿಂಸಾವಾದಿ. ಇಲ್ಲಿ ನೋಡಿ, ಕ್ಷಮಾಶೀಲ ಅಂದರೆ ತೇಜಕ್ಷಮಾ ಯಶಪ್ರಾಪ್ತ. ಕ್ಷಮ ಕೆಲವರು ಎರಡು ಬಗೆ ಹೇಳಿದನಲ್ಲ, ಜಾರಿ ತಪ್ಪು ಮಾಡಿದವರನ್ನು ಕ್ಷಮಿಸಬೇಕು, ಅವಶ್ಯವಾಗಿ ಕ್ಷಮಿಸಬೇಕು. ಅಥವಾ ಮಾಡುವಾಗ ಅಹಂಕಾರದಿಂದ ಮಾಡಿದ್ದರು, ದುರ್ಬುದ್ಧಿಯಿಂದ ಮಾಡಿದ್ದರು, ನಂತರ ನಿಜವಾಗಿ ಪಶ್ಚಾತ್ತಾಪವಾದರೆ ಕ್ಷಮಿಸಬಹುದು. ಯಾರು ನಾನು ಮಾಡಿದೆ, ಹೌದು ನಾನು ಮಾಡಿದೆ, ಏನು ಮಾಡ್ತೀಯ ಮಾಡ್ಕೊ, ಹೌದು ನಾನು ಮಾಡಿದೆ, ಹೀಗೆ ಮಾಡ್ತೀನಿ ಅಂಥವ್ರನ್ನ ಕ್ಷಮಿಸಬೇಕಾ? ಹೌದು, ನಾವು ಅವರು ಕೆಟ್ಟವನ ಒಳ್ಳೆಯವನ ನೋಡಬಾರದು. ಗಾಂಧೀಜಿ ಸಿದ್ಧಾಂತವೇನು? ಗಾಂಧೀಜಿ ಅಂದರೆ ವ್ಯಕ್ತಿ, ಗಾಂಧೀಜಿ ಅಲ್ಲ. ಆ ತರಹ ಕ್ಷಮ, ಅದು ಯಾರೇ ಹೇಳಲಿ. ಗಾಂಧೀಜಿ ಒಬ್ಬನ ಮೇಲೇ ಏಕೆ, ಕೆಲವರು ಇದ್ದಾರೆ, ಬೇರೆ ಜನರು ಇದ್ದಾರೆ. ಅದು ಗಾಂಧೀಜಿ ಹೆಸರು ಬಂದುಬಿಟ್ಟಿತ್ತು, ಉಳ್ಮಿಕ್ಕ ಜನರು ಇದ್ದಾರೆ. ಆದ್ದರಿಂದ ಅವರೇ ಹೇಳ್ತಾರೆ, ನೀವು ಕೆಟ್ಟವನಾಗಿದ್ದರೆ ನಾವು ಕ್ಷಮಿಸ್ತೀವಿ. ಏಕೆಂದರೆ ಕ್ಷಮಾ ನಮ್ಮ ಗುಣ, ನಮ್ಮ ಧರ್ಮ. ಅವರು ಏನೇ ಮಾಡಲಿ, ಅವರು ಕೆಟ್ಟವರಾಗಲಿ ಸಜ್ಜನರಾಗಲಿ ಬದಲಾಯಿಸಲಿ, ಏನೇ ಆಗಲಿ, ನಾನು ಮಾತ್ರ ಕ್ಷಮಿಸುವುದು ನಮ್ಮ ಧರ್ಮ. ನಮ್ಮ ಧರ್ಮ ನಾನು ಆಚರಿಸಿ. ಹೀಗಾದರೆ ನಾವು ಸತ್ತು ಹೋಗ್ತೀವಿ ಅಂದರೆ ಹೋಗೋಣ, ತ್ಯಾಗ ಮಾಡಿಬಿಡೋಣ ಜೀವನವನ್ನು. ಸದ್ಗುಣಕ್ಕೋಸ್ಕರ, ಅಹಿಂಸಕ್ಕೋಸ್ಕರ, ಕ್ಷಮಾಗುಣಕ್ಕೋಸ್ಕರ ತ್ಯಾಗ ಮಾಡಿದ್ದರೆ ನಾವೆಲ್ಲರೂ ಸ್ವರ್ಗಕ್ಕೆ ಹೋಗ್ತೀವಿ. ಹೋಗು, ನೀವು ಸ್ವರ್ಗಕ್ಕೆ, ನೀವು ಸತ್ತು ಹೋದ ನಂತರ ಯಮರಾಜನ ಕಡೆಗೆ ಹೋದರೆ ಯಮರಾಜ ಇಂಥ ಮೂರ್ಖನನ್ನು ಪಕ್ಕಕ್ಕಿಡ್ತಾನೆ. ಪಕ್ಕಕ್ಕಿಟ್ಟು ಏನು ಹೇಳ್ತಾನೆ? ನೀನು ಏನು ಮಾಡಿದ್ದೀಯಪ್ಪ ಹೇಳು, ಪುಣ್ಯ ಏನು ಮಾಡಿದ್ದಿ, ನಿಮಗೆ ಸ್ವರ್ಗ ಬೇಕಾ? ಹೌದು. ಏನು ಮಾಡಿದ್ದಿ? ನಾನು ದುರ್ಜನರನ್ನು ಕ್ಷಮಿಸಿದೆ ಅಂತ ಒಂದು ಪೆಟ್ಟು ಹಾಕ್ತಾನೆ ಮುಖ ಮೇಲೆ. ಇನ್ನೊಂದು ಸಲ ಹೇಳು, ನಾನು ದುರ್ಜನರನ್ನು ಕ್ಷಮಿಸಿ. ಇನ್ನೊಂದು ಹಾಕ್ತೀನಿ, ಮತ್ತೊಂದು ಸಲ ಹೇಳು. ಯಮರಾಜ ಹೇಳ್ತಾನೆ, ನಿನಗೆ ಇದು ಕೊಟ್ಟಿದ್ದು ತುಂಬ ಸಣ್ಣದು, ಇಲ್ಲಿ ಹೋಗು, ನರಕ ನಿನ್ನ. ದುರ್ಜನರನ್ನು ಕ್ಷಮಿಸುವುದು ನಿನ್ನ ದೊಡ್ಡ ಗುಣವಾ? ಯಮರಾಜ ಇವನಿಗೆ ಸ್ವರ್ಗಕ್ಕೆ ಕಳಿಸಲ್ಲ, ಗಾಂಧೀಜಿಯನ್ನು ನರಕಕ್ಕೆ ಕಳಿಸ್ತಾನೆ. ಗಾಂಧೀಜಿ ನರಕದಲ್ಲಿದ್ದಾನೆ, ನಿಮಗೆ ಏಕಪ್ಪ ಆ ಮೂರ್ಖನನ್ನು ನೀವೇ ಕೆಲಸ ಆಚರಿಸುವುದು? ಆದ್ದರಿಂದ ನೋಡಿ, ತೇಜಕ್ಷಮ ಯಶಪ್ರಾಪ್ತ ಸ್ಮಿತಪೂರ್ವಾಭಿಭಾಷಿಣ. ಯಾರಾದರೂ ಬಂದರೆ ಆಫೀಸರ್ ಹೇಗಿರಬೇಕು? ಯಾರೇ ಬರಲಿ ಏನು ಬೇಕು ಎಂದು ತಾನೇ ಮಾತಾಡಿಸಬೇಕು. ಸ್ಮಿತ ಎನ್ನದು ಮುಗುಳು ನಗು ಇರುತ್ತದೆ. ಪೂರ್ವಾಭಿಭಾಷಿಣ, ಯಾರಾದರೂ ಬಂದರೆ ಸಂಕೋಚ ಮಾಡ್ತಾರೆ. ದೊಡ್ಡ ಆಫೀಸರು, ಅಯ್ಯೋ ಅವ್ರ ಜೊತೆಗೆ ಏನು ಮಾತಾಡಬೇಕು ಅಲ್ಲವೋ, ತಾನೇ ಮಾತಾಡಿಸ್ತಾನೆ. ಬನ್ನಿ, ನಿಮ್ಮ ಹೆಸರೇನು, ಎಲ್ಲಿಂದ ಬಂದಿದ್ದೀವಿ, ನಿಮಗೆ ಏನು ಬೇಕು, ತಾನೇ ಮಾತಾಡಿಸ್ತಾನೆ. ಪೂರ್ವಾಭಿಭಾಷಿಣ. ಹಾಗೆ ಮಂತ್ರಿಗಳು ಹಾಗಿರಬೇಕು, ರಾಜ ಹಾಗಿರಬೇಕು. ಏನಪ್ಪ ಬಾ, ನಿನ್ನ ಹೆಸರೇನು, ಎಲ್ಲಿಂದ ಬಂದಿದ್ದಿ, ನಿನಗೇನು ಬೇಕು, ನಿಮಗೇನು ತೊಂದರೆ ಕೇಳಿ ತಾನೇ ಮಾತಾಡಿಸಿ ಬೇಕಾಗಿದ್ದು ಮಾಡಿ ಕಳಿಸ್ತಾನೆ. ಈಗ ಇಂಥ ಸದ್ಗುಣಗಳು ನೋಡಿ. ಸ್ಮಿತಪೂರ್ವಾಭಿಭಾಷಿಣ ಕ್ರೋಧಾತ್ ಕಾಮಾರ್ಥ ಹೇತೋರ್ವ ನಬ್ರೂಯುರನೃತಂ. ಕೋಪದಿಂದಾಗಲಿ, ಕಾಮದಿಂದಾಗಲಿ, ಕಾಮ ಅಂದರೆ ಸ್ವಾರ್ಥದಿಂದಾಗಲಿ, ಕ್ರೋಧದಿಂದಾಗಲಿ ಸುಳ್ಳು ಹೇಳಲ್ಲ. ನೋಡ, ಕ್ರೋಧದಿಂದ
ಎಷ್ಟು ಕೋಪ ಬಂದರೂ ಸುಳ್ಳು ಹೇಳಲ್ಲ. ಎಷ್ಟು ಕಾಮ ಸ್ವಾರ್ಥದಿಂದಲೂ ಕಾಮ ನಮಗಿದು ಬೇಕೆಂದು ಹೇಳಿದರೂ ಸುಳ್ಳು ಹೇಳಲ್ಲ. ಸತ್ಯವೂ ಹೇಳೇ ಸಾಧಿಸ್ಕೊಳ್ತಾರೆ ಹೊರತು ಸುಳ್ಳು ಹೇಳಲ್ಲ. ಕ್ರೋಧಾತ್ ಕಾಮಾರ್ಥ ಹೇತೋರ್ವ ನಬ್ರೂಯುರನೃತಂ ವಚಃ. ಮಂತ್ರಿಗಳ ಗುಣಗಳು ನೋಡಿ ಅಪ್ಪ ಹೇಗಿದ್ದಾರೆ. ತೇಷಾಂ ಅವಿದಿತಂ ಕಿಂಚಿತ್ ಸ್ವೇಷು ನಾಸ್ತಿ ಪರೇಶುವ. ಅವರಿಗೆ ಗೊತ್ತಿಲ್ಲದ ವಿಷಯವಿಲ್ಲ. ಅಪ್ಡೇಟ್ ನಾಲೆಜ್. ಪ್ರಪಂಚದಲ್ಲಿ ಎಲ್ಲಿ ಏನು ನಡೆಯುತ್ತಾ ಇದೆ. ನಮ್ಮ ಆಧುನಿಕರು ಈ ಕಾಲದಲ್ಲಿರುವ ನಮ್ಮ ಪಂಡಿತರು ಏನಾಗಿ ಬಿಟ್ಟರು. ಸಂಸ್ಕೃತದಲ್ಲಿ ಏನಿದೆ ಓದ್ತಾರೆ. ಆಧುನಿಕ ಏನು ನಡೆಯುತ್ತಾ ಇದೆಯೋ, ಭಾರತ ದೇಶದಲ್ಲಿ ಏನಾಗ್ತಾ ಇದೆ, ಅಮೆರಿಕಾದಲ್ಲಿ ಏನಾಗ್ತಾ ಇದೆ. ಅಮೆರಿಕ ಒಂದು ದೇಶ ಇದೆ ಎಂದೇ ಗೊತ್ತಿಲ್ಲ. ಅಮೆರಿಕ ನಮ್ಮ ಭಾರತ ದೇಶ ಮೇಲೆ ಹೇಗೆ ಮೋಸ ಮಾಡ್ತಾ ಇದ್ದಾರೆ ಗೊತ್ತೇ ಇಲ್ಲ. ಗೂಢಾಚಾರಿಗಳನ್ನು ಇಟ್ಕೊಳ್ಳುವುದೇ ಇಲ್ಲ ಭಾರತ ದೇಶ. ಎಲ್ಲರೂ ನಮ್ಮ ದೇಶದ್ರೋಹಿಗಳು ದೇಶ ಮೇಲೆ ದಾಳಿ ಮಾಡಿ ದೇಶವನ್ನು ನಾಶ ಮಾಡುವುದಕ್ಕೆ ಯಾರ್ಯಾರು ಪ್ರಯತ್ನ ಮಾಡ್ತಾ ಇದ್ದಾರೆ. ಏನೂ ಗೊತ್ತಿಲ್ಲ. ನಾವು ಸಂಧ್ಯಾವಂದನ ಮಾಡ್ಕೊಳ್ತೀವಿ, ಸಾಕು, ನಾವು ಭಗವಂತನ ನಂಬ್ಕೊಳ್ತಿದ್ದೆ ಅಂತ. ರಾಜರಿಗೆ ಧರ್ಮವೇನು, ಯಾರು ಏನು ಮಾಡ್ತಾರೋ ತಿಳ್ಕೊಳ್ಳಲಿ. ಗೂಢಾಚಾರಿಗಳನ್ನಿಟ್ಕೋ. ಯಾರು ಶಕ್ತಿ ಎಷ್ಟು. ಹನುಮಂತನ್ನು ಕಳಿಸಿದ್ದು ಸೀತಾನ್ವೇಷಣಕ್ಕೆ ಅಲ್ಲ. ರಾವಣನ ಸೈನ್ಯ ಎಷ್ಟಿದೆ, ಅವರ ಪರಾಕ್ರಮ ಎಷ್ಟಿದೆ, ರಾವಣನಿಗೆ ಲಂಕದಲ್ಲಿ ಎಷ್ಟು ಸಪೋರ್ಟ್ ಇದೆ, ಜನರು ಯುದ್ಧಕ್ಕೆ ಬರ್ತಾರ, ಅವರ ಸೈನ್ಯ ಎಷ್ಟಿದೆ, ಯುದ್ಧಕ್ಕೆ ನಿಜವಾಗಿ ಹೋದರೆ ಎಷ್ಟು ದಿವಸ ಯುದ್ಧ ನಡೆಯಬೇಕು, ಅದೆಲ್ಲ ಲೆಕ್ಕ ಮಾಡಿದ. ಅದೆಲ್ಲ ನೋಡಿಕೊಂಡು ಎಲ್ಲ ತಿರುಗಿದ ಸೈನ್ಯ ಅಸ್ತ್ರಗಳು ಎಲ್ಲ ನೋಡಿಕೊಂಡು ಒಂದು ಕಡೆ ಹೇಳ್ತಾನೆ, ರಾತ್ರಿ ನೋಡಿದೆ, ಇದೆಲ್ಲ ನನಗೆ ಸರಿಯಾಗಿ ನೋಡಿಕೊಂಡಿಲ್ಲ. ಇವರ ಸೈನ್ಯ ಎಷ್ಟಿದೆ, ಇವರೆಲ್ಲ ಸರಿಯಾಗಿ ನೋಡಲಿಲ್ಲ. ಅವರನ್ನು ಅದೇನು ಬಾಲಕಿ ಇದು ಮಾಡ್ತಾರೆ ನೋಡಿ, ಬೆಂಕಿ ಹತ್ತಿಸಿ ಹಗಲಾಗುತ್ತದೆ. ಬೆಳಗ್ಗೆ ಅವರಿಗೆ ಕೈಕಾಲು ಕಟ್ಟು ಹಾಕಿ ಅವರ ಬಾಲಕಿ ಏನದು ಬೆಂಕಿ ಹತ್ತಿಸಿ ಲಂಕವೆಲ್ಲ ತಿರುಗಿಸ್ತಾರೆ ಅವರಿಗೆ. ಆವಾಗ ಹನುಮಂತ ಹೇಳ್ತಾನೆ, ಒಳ್ಳೆಯದಾಯಿತು, ನನ್ನ ರಾತ್ರಿಗೆ ನೋಡಿದೆ, ಕಂಡು ಬಂದಿಲ್ಲ, ಈಗ ನಾನೆಲ್ಲ ನೋಡ್ತಾ ಇದ್ದೀನಿ. ಇವರ ಸೈನ್ಯ ಎಷ್ಟಿದೆ, ಆಯುಧಗಳು ಎಷ್ಟಿವೆ, ನಾವು ಯುದ್ಧ ಮಾಡಬೇಕಾದರೆ ಎಷ್ಟು ದಿವಸ ಯುದ್ಧ ಮಾಡಬೇಕು, ಇದೆಲ್ಲ ಗೂಢಚರ್ಯ ಮಾಡಿ ತಿಳ್ಕೊಂಡು ಬಂದ. ನಮಗೆ ಯಾರು ಶತ್ರುಗಳೋ ಗೊತ್ತಿಲ್ಲ. ನಮ್ಮ ದೇಶ ದ್ರೋಹ ಮಾಡುವವರು ಯಾರು, ಶತ್ರುಗಳನ್ನು ನಾಶ ಯಾರು ಶತ್ರುಗಳು, ಭಾರತ ದೇಶಕ್ಕೆ ವಿರೋಧಿಗಳು ಯಾರು, ಎಲ್ಲರೂ ನಮ್ಮವರೇ ಅಂತ. ಎಲ್ಲರೂ ಪ್ರೀತಿ, ಎಲ್ಲ ಸಮಾನ, ಕಣ್ಣು ಮುಚ್ಚಿಕೊಂಡು ಎಲ್ಲರೂ ನಮ್ಮವರೇ. ಶತ್ರುಗಳನ್ನೆಲ್ಲ ಮನೆಯಲ್ಲಿಟ್ಕೊಂಡು ನೀವು ಅಲ್ಲಿ ಹೋದರೆ ಇಲ್ಲೇ ಸಾಯಿಸಿಬಿಡ್ತಾರೆ. ಯಾರು ಶತ್ರುಗಳು ಗೊತ್ತಾಗಬೇಕೋ. ಗೊತ್ತಿಲ್ಲದೆ ಅವರು ರಾಜರೂ ಅಲ್ಲ, ಅವರು ಮಂತ್ರಿ ಅಲ್ಲ, ಅವರು ಮನುಷ್ಯರೂ ಅಲ್ಲ. ನಮ್ಮ ಹಿಂದೂಗಳಿಗೇನು ಹೇಳಿಬಿಟ್ಟರು, ಶತ್ರುಗಳನ್ನೇ ನೋಡಬಾರದಂತೆ, ಕಣ್ಣು ಮುಚ್ಚಿಕೊಂಡು ಶತ್ರುಗಳು ನಮ್ಮವರೇ ಎಂದು ಹೇಳಬೇಕು. ಶತ್ರುವನ್ನು ಇನ್ನೂ ವಿಶೇಷ ಪ್ರೀತಿ ಮಾಡಬೇಕಂತೆ. ಗಾಂಧೀಜಿ ಏನು ಹೇಳ್ತಾರೆ ಗೊತ್ತಾ, ಮಿತ್ರನ ಮೇಲೆ ಪ್ರೀತಿ ಸಹಜ ಅಪ್ಪ, ಏನಿದೆ ಅದರಲ್ಲಿ ಏನು ದೊಡ್ಡತನ ಇಲ್ಲ. ಶತ್ರು ಮೇಲೆ ಪ್ರೀತಿ ಮಾಡಬೇಕು. ಮಿತ್ರನಿಗಿಂತ ಹೆಚ್ಚಿನ ಪ್ರೀತಿ ಮಾಡಿದ್ದರೆ ಆವಾಗ ನಿಜವಾದ ದೊಡ್ಡವನು. ಯಾರು ಶತ್ರುವೋ, ನಿಮ್ಮನ್ನು ಸಾಯಿಸುವಕ್ಕೆ ಬಂದರೋ ಅವರನ್ನೇ ಮನೆಯಲ್ಲಿಟ್ಟುಕೊಂಡು ಅವರಿಗೆ ರೂಮ್ ಕೊಟ್ಟು ಬಾಗಿಲು ಕೊಟ್ಟು ಎಲ್ಲ ಅವರನ್ನೇ ನಂಬಿ ನಿಶ್ಚಿಂತವಾಗಿ ಮಲ್ಕೊಳ್ಳಬೇಕಂತೆ. ಬೆಳಗ್ಗೆ ಎದ್ದ ತಕ್ಷಣ ನೀವೆಲ್ಲಿರ್ತೀವಿ, ಪರಲೋಕಕ್ಕೆ ಆಸ್ಪತ್ರೆಯಲ್ಲಿರುತ್ತಾನೋ ಪರಲೋಕಕ್ಕೆ ಹೋಗಿಬಿಡ್ತಾನೆ, ನಿಮ್ಮ ರಾಜ್ಯ ಹೋಗಿಬಿಡ್ತದೆ. ಅಂದರೆ ಶತ್ರುವನ್ನೇ ನಂಬಬೇಕಂತೆ. ಇದು ಏನು ಬುದ್ಧಿಯಪ್ಪ, ಇದು ಶಾಸ್ತ್ರ ಅಲ್ಲ, ತಿಳುವಳಿಕೆ ಅಲ್ಲ, ಇದು ಮೂರ್ಖ ಬುದ್ಧಿ. ಈ ಮೂರ್ಖ ಬುದ್ಧಿ ಭಾರತ ದೇಶವನ್ನು ನಾಶ ಮಾಡಿ. ಮೊದಲು ರಾಮಾಯಣ ಓದಲಿ, ಮಹಾಭಾರತ ಓದಲಿ. ಸೊ ಕ್ರಿಯಮಾಣಂ ಕೃತಂ ವಾಪಿ ಚಾರೇಣ ಅಪಿ ಚಿಕೀರ್ಷಿತಂ. ನೋಡಿ, ಚಾರ ಅಂದರೆ ಗುಪ್ತಚರರಿಂದ ಎಲ್ಲಿ ಏನು ನಡೆಯುತ್ತಾ ಇದೆ ರಾಜ್ಯದಲ್ಲಿ, ಎಲ್ಲಿ ಏನಾಗ್ತಾ ಇದೆ ಎಲ್ಲ ಗೊತ್ತು ಮಾಡಿ. ಇಲ್ಲೇ ಕೂತುಕೊಂಡು ಎಲ್ಲಿ ಆಗ್ತದೆ ಗೊತ್ತಾಗ್ತಾಯಿದೆ. ನಮ್ಮ ಜನರಿಗೆ ಯಾರಿಗಾದರೂ ಗೊತ್ತಿದೆಯಾ? ಭಾರತ ದೇಶಕ್ಕೆ ಪಾಕಿಸ್ತಾನ ಏನು ಮಾಡ್ತಾ ಇದೆ, ಬಾಂಗ್ಲಾದೇಶ ಏನು ಮಾಡ್ತಾ ಇದೆ, ಅಮೆರಿಕಾ, ಇರಾನ್, ಇರಾಕು, ಯಾರು ನಮಗೆ ಶತ್ರುಗಳು, ಏನು ಮಾಡ್ತಾರೆ ಏನು ಗೊತ್ತೇ ಇಲ್ಲ. ಕಣ್ಣು ಮುಚ್ಚಿಕೊಂಡು ಹೀಗೆ ಇದ್ದಾರೆ. ಯಾರು ಶತ್ರುಗಳು ಇನ್ನೂ ತಿಳುವಳಿಕೆ ಇದೆ? ಯಾರೂ ಇಲ್ಲ. ಭಾರತ ದೇಶದಲ್ಲಿ ಶತ್ರುಗಳು ಕೂತಿದ್ದಾರೆ ಗೊತ್ತಾ, ಎಷ್ಟೋ ಇಲ್ಲೇ ಇದ್ದಾರೆ, ಗೊತ್ತಿಲ್ಲ. ಕಣ್ಣು ಮುಚ್ಕೊಂಡು ಎಲ್ಲ ನಮ್ಮವರೇ ಎಂದು ಹೇಳಿಬಿಡಬೇಕಂತೆ. ಕಾಶ್ಮೀರ ಗತಿಯೇನಾಯಿತು ನೋಡಿ, ಕಣ್ಣು ಮುಚ್ಚಿಕೊಂಡೇ ಕಾಶ್ಮೀರ ಹೋಯಿತು. ಈಗ ಇನ್ನೇನು ಹೋಗ್ತಾನೆ ಇದೆ. ಗೂಢಾಚಾರ್ಯ ನೋಡಿ, ಕ್ರಿಯಮಾಣಂ ಕೃತಂ ವಾಪಿ ಚಾರೇಣಾಪಿ ಚಿಕೀರ್ಷಿತಂ ಕುಶಲ ವ್ಯವಹಾರಕ್ಕೆ ಕುಶಲರಾಗಿರಬೇಕು. ಗೋಂದಾವಳಿ ಮಹಾರಾಜ ಹೇಳುತ್ತಿದ್ದರು, ವ್ಯವಹಾರದಲ್ಲಿ ಕುಶಲವಾಗಿರಬೇಕು, ನಾಮಸ್ಮರಣ ಮಾಡ್ತಾ ಇರಬೇಕು. ನಾಮ ಇದೆಲ್ಲ ಭಗವಂತನ ಕೆಲಸ. ನಿಮ್ಮ ವ್ಯವಹಾರ ಕೆಲಸ, ನಿಮ್ಮ ಮನೆಯ ಕೆಲಸ, ಹೊಲ ಗದ್ದಲ ಕೆಲಸ, ಇದನ್ನು ಭಗವಂತನ ಪೂಜಾ ಎನ್ಕೊಂಡು ನಾಮಸ್ಮರಣ ಮಾಡ್ತಾ ಮಾಡು. ಇದು ವ್ಯವಹಾರ, ಶಾಶ್ವತವಲ್ಲ. ಅದು ಮಾಡುವುದು ಮಾತ್ರ ಸರಿಯಾಗಿ ಮಾಡಬೇಕು. ಅಷ್ಟೊಂದು ಬಡತನ ಏಕೆ ಬರುತ್ತದೆ ಅಂದರೆ ನೀವು ಜವಾಬ್ದಾರಿ ಇಲ್ಲದೆ ಬಡತನ ಆಗುತ್ತದೆ. ಸಂಪಾದನೆ ಮಾಡಬೇಕು, ಉದ್ಯೋಗ ಮಾಡು, ಸಂಪಾದನೆ ಮಾಡು, ಹಣ ಇಟ್ಕೋ. ಬಟ್ ಇದೆಲ್ಲ ಭಗವಂತನಿಗೋಸ್ಕರ ಮಾಡ್ತಾ ಇದ್ದೀನಿ ಅಂತ ಇಟ್ಕೋ. ನೋಡವರು ಹೇಗೆ ಹೇಳಿದ್ದಾರೆ.
ಗೋಂದಾವಳಿ ಮಹಾರಾಜರು ನಾಮಸ್ಮರಣ ಮಾಡಬೇಕು, ವ್ಯವಹಾರದಲ್ಲಿ ಕುಶಲ ಇರಬೇಕು ಹೇಳ್ತಾರೆ. ಕೆಲಸ ಸುಮ್ಮನೆ ಏನೋ ಮಾಡಿಬಿಟ್ಟೆ ಅಲ್ಲ, ಪ್ರವೀಣರಾಗಿ ಕೆಲಸ ಮಾಡಬೇಕು. ನೋಡಿ, ಕುಶಲ ವ್ಯವಹಾರೇಶು, ಮಂತ್ರಿಗಳು ನೋಡಿ ವ್ಯವಹಾರದಲ್ಲಿ ಕುಶಲರು. ಸೌಹೃದೇಶು ಪರೀಕ್ಷಿತ, ಸ್ನೇಹ ಮಾಡುವಾಗ ಇವರು ಯಾರು, ಇವನ ಸ್ವಭಾವವೇನು ತಿಳ್ಕೊಂಡು ಮೈತ್ರಿ ಮಾಡು. ಎಲ್ಲರೂ ನಮ್ಮವರೇ ಅಂದರೆ ದುಷ್ಟರನ್ನು ಶತ್ರುಗಳನ್ನು ಅಲ್ಲ, ಇವನ ಶತ್ರುಗಳಾದರೆ ದೂರವಾಗಿಡು. ಸ್ವಭಾವ ನೋಡಿಕೊಂಡು ಮೈತ್ರಿ ಮಾಡು, ಎಲ್ಲರ ಜೊತೆಗೆ ಬೇಡ. ನೋಡಿ, ಸೌಹೃದೇಶು ಪರೀಕ್ಷಿತ, ಪರೀಕ್ಷೆ ಮಾಡಿ ಮಿತ್ರರು ಮಾಡಿಕೊಳ್ತಾರೆ. ಪ್ರಾಪ್ತ ಕಾಲಂ ಯಥಾ ದಂಡಂ ಧಾರಯೇ ಯಶ್ವತೇಶ್, ತಪ್ಪು ಮಾಡಿದ್ದವರಿಗೆ ಶಿಕ್ಷೆ ಕೊಟ್ಟೇ ಕೊಡ್ತಾರೆ, ಬಿಡಲ್ಲ. ಗಾಂಧೀಜಿ ಹಾಗೆ ಎಲ್ಲರಿಗೂ ಬಿಟ್ಟುಬಿಡು, ದುಷ್ಟರನ್ನು ಬಿಡಬಾರದು, ಶಿಕ್ಷೆ ಕೊಡಲೇಬೇಕು. ಕೋಶ ಸಂಗ್ರಹಣೆ ಯುಕ್ತ ಬಲಸ್ಯ ಚ ಪರಿಗ್ರಹೆ ಅಹಿತಂಚಾಪಿ ಪುರುಷನ್ನ ಹಿಂಸುರ ವಿದೂಷಕ. ಹೀಗೆ ಅಹಿಂಸನೂ ಇದೆ. ಅಕಾರಣವಾಗಿ ಯಾರನ್ನು ಹಿಂಸೆ ಮಾಡಲ್ಲ. ಸಜ್ಜನರನ್ನು ಅಥವಾ ಏನೋ ಸಣ್ಣ ಪುಟ್ಟ ತಪ್ಪು ಮಾಡಿದರೆ ಅದೇ ಮನಸ್ಸು ಕೆಡಿಸ್ಕೊಳ್ಳಲ್ಲ, ಅದು ಬಿಟ್ಟು ಬಿಡ್ತಾರೆ. ನಿಜವಾದ ಕೆಟ್ಟವರನ್ನು ಶಿಕ್ಷೆ ಕೊಡ್ತಾರೆ. ಅದು ಇರಬೇಕು ಬ್ಯಾಲೆನ್ಸ್. ಇಂಥವರು ಮಂತ್ರಿಗಳಿರುತ್ತಾರೆ. ಇನ್ನೂ ಇವೆ, ಕೆಲವು ಹೇಳಿದ್ದೇನೆ ಸಾಕು ಅಲ್ಲವೇ. ನಮ್ಮ ಜನರಿಗೆ ಇದು ಬೇಕು, ಏಕೆಂದರೆ ಗಾಂಧೀಜಿ ಬುದ್ಧಿ ಹೆಚ್ಚಾಯಿತು. ಪುತ್ರ ಬೇಕು ಎಂದು ದಶರಥನಿಗೆ ಪುತ್ರ ಇರಲಿಲ್ಲ. ಅದಕ್ಕೋಸ್ಕರ ಯಜ್ಞ ಮಾಡ್ತೀನಿ ಅಂದ್ಕೊಂಡರು. ಏಕೆಂದರೆ ಋಷಿಗಳ ಮಾರ್ಗದರ್ಶನದಲ್ಲಿ ಯಜ್ಞ ಮಾಡಿದ್ದರೆ ನಿಮಗೆ ಆಗುತ್ತದೆ. ಯಜ್ಞಕ್ಕೆ ತಯಾರು ಮಾಡಿದ ಋಷ್ಯಶೃಂಗರನ್ನು ಕರೆಸಿದ್ದರು. ಯಜ್ಞ ಮಾಡುವಕ್ಕೆ ತಯಾರು. ಏಕೆಂದರೆ ಯಜ್ಞದಲ್ಲಿ ಹೇಳಲ್ಲ, ಮನುಷ್ಯನಿಗೆ ಸಂತಾನ ಆಗದಿದ್ದರೆ 2 ದೋಷ, ಒಂದು ಶರೀರ ದೋಷ, ಒಂದು ಪುಣ್ಯ ದೋಷ. ಶರೀರ ದೋಷವಿದ್ದರೆ ವೈದ್ಯಶಾಸ್ತ್ರದಿಂದ ಏನಾದರೂ ಶರೀರದಲ್ಲಿ ತಾಯಿ ತಂದೆ ಇಬ್ಬರಿಗೆ ಪರೀಕ್ಷೆ ಮಾಡಿ ಔಷಧಿಗಳು ತಗೊಂಡು ಶರೀರ ದೋಷಗಳು ತೆಗೆಯಬೇಕು. ಕೆಲವೊಮ್ಮೆ ಶರೀರ ದೋಷಗಳು ತೆಗೆದು ಹಾಕಿದ್ದರೂ ಇನ್ನೂ ಸಂತಾನ ಆಗಲ್ಲ, ಅದು ಪೂರ್ವ ಪಾಪದೋಷ. ಆ ಪಾಪದೋಷನೇ ಯಜ್ಞದಿಂದ ಹೋಗುತ್ತದೆ. ಏನಾದರೂ ಪಾರಾಯಣ ಮಾಡುವುದು, ಮಂದಿರ ದರ್ಶನವೋ, ಏನು ಹೇಳ್ತಾರೆ ನೋಡಿ, ಸುಬ್ರಹ್ಮಣ್ಯ ಉಪಾಸನನೋ ಅಥವಾ ಏನದು ಬಾಲಕೃಷ್ಣ ಇಂಥದ್ದು ಉಪಾಸನನೋ ಏನೋ ಮಾಡಿದ್ದರೆ ನಿಮಗೆ ಪಾಪದೋಷ ಹೋಗಿ ನಿಮಗೆ ಸಂತಾನವಾಗುತ್ತದೆ ಎಂದು ಹೇಳ್ತಾರೆ. 2 ದೋಷ, ಶಾರೀರಿಕ ದೋಷ ಔಷಧಿಯಿಂದ ಹೋಗಬೇಕು, ಪಾಪದೋಷಕ್ಕೆ ಇದೆಲ್ಲ ಶಾಸ್ತ್ರದಲ್ಲಿದೆ. ಸೊ ಪುತ್ರಕಾಮೇಷ್ಟಿ ಮಾಡ್ತಾನೆ, ಅದರಿಂದ ಅಶ್ವಮೇಧ ಯಾಗ ಮಾಡ್ತಾನೆ, ಅದರಿಂದ ಪಾಪದೋಷಗಳೆಲ್ಲ ಹೋಗಿ ಸಜ್ಜನರಾಗುತ್ತಾನೆ. ಆದ್ದರಿಂದ ಅಲ್ಲಿ ದೇವರು ಹೋಗಿ ವಿಷ್ಣುವಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ರಾವಣ ನಮ್ಮನ್ನು ಹಿಂಸಿಸ್ತಾ ಇದ್ದಾನೆ, ದಯವಿಟ್ಟು ನೀವು ಇದಕ್ಕೆ ಅನುಗ್ರಹ ಮಾಡಿ. ವಿಷ್ಣು ಒಪ್ಕೊಳ್ತಾನೆ, ನಾನೇ ಬಂದು ರಾಮಚಂದ್ರನಾಗಿ ದಶರಥನಿಗೆ ಮಕ್ಕಳಾಗಿ ಅವತರಿಸ್ತೀನಿ. ಏಕೆಂದರೆ ಅವರಿಗೆ ವರ ಇದೆ, ನಾನು ರಾವಣ ತಪಸ್ಸು ಮಾಡಿ ನಾನು ಯಾರು ಕೈಯಲ್ಲಿ ಸಾಯಬಾರದು ಎಂದರು. ನಾನು ಯಾರು ಸಾಯಬಾರದು ಅಂದರೆ ಬ್ರಹ್ಮದೇವ ಹೇಳಿದ, ಅದು ನಡೆಯಲ್ಲಪ್ಪ, ಎಲ್ಲರಿಗೆ ನಾನು ಸಾಯಲ್ಲ ಅಂದರೆ ಆಗಲ್ಲ. ಅದು ಏನಾಗಬೇಕು, ಯಾವುದೇ ಒಂದಾದರೂ ಇರಬೇಕು, ಹುಟ್ಟಿದವರು ಸಾಯಲೇಬೇಕು. ಆದರೆ ಒಂದು ನಿಯಮ ಹೇಳ್ತೀನಿ, ಮನುಷ್ಯರು ಕೋತಿಗಳು ಬಿಟ್ಟು ಮಿಕ್ಕ ಯಾರಿಂದ ಸಾಯಬಾರದು. ಆಯ್ತಪ್ಪ ಅವ್ರು ಅಂದ್ಕೊಂಡು ಮನುಷ್ಯರೆಷ್ಟು ನಾನೇ ಸಾಯಿಸಿಬಿಡ್ತೀನಿ, ಅವರೇನು ನನ್ನನ್ನು ಮಾಡಲ್ಲ ಅಂದ್ಕೊಂಡು. ಅದರಿಂದ ಇವರು ಹೇಳಿದ, ವಿಷ್ಣು ಆ ಮನುಷ್ಯನಾಗಿ ಹುಟ್ಟಿ ಕೋತಿಗಳ ಸಹಾಯದಿಂದ ಅವನು ಸಂಹಾರ ಮಾಡ್ತೀನಿ. ಅವರು ಹುಟ್ಟುತ್ತಾನೆ. ಹೀಗೆ ಒಂದು ಶುಭ ದಿನ ಮುಂದೆ ಬರ್ತದಲ್ಲ, 4-6 ದಿವಸಕ್ಕೆ ನವಮಿ, ಚೈತ್ರ ಶುದ್ಧ ನವಮಿ ದಿವಸ ಅವರು ಜನ್ಮ ಆಗುತ್ತದೆ ಅಲ್ಲವೇ. ಅದಕ್ಕೆ ನಾಮಕರಣ ಮಾಡ್ತಾರೆ, ರಾಮ ಎಂದು ಹೆಸರು. ಜನ್ಮಖಂಡ ಆಯಿತು. ಇದಾದ ನಂತರ ವಿಶ್ವಾಮಿತ್ರನ ಖಂಡ ನಾಳೆ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.